ನಮ್ಮ ಜ್ಯೋತಿ ಊರಿಗೆ ಹೋಗ್ತಾ ಇದ್ದೀವಿ ಅವಳನ್ನ ನೋಡಬೇಕು ಅಂತ. ಸೊ ಅವಳಿಗೆ ಗೊತ್ತಿಲ್ಲ ನಾವು ಬರ್ತಾ ಇರೋದೇನು ಎತ್ತ ಅಂತ. ಸೊ ಅವಳಿಗೆ ಸರ್ಪ್ರೈಸ್ ಆಗಿ ಹೋಗ್ತಾ ಇದ್ದಾರೆ ನೋಡಿಬೇಕ್ರಿ. ಸೊ ಇದು ಬಂದು ಅವ್ರ ಊರು ಒಳಗಡೆ ನೆನ್ನೇನು ಸ್ವಲ್ಪ ಒಂದು 5 ಮಿನಿಟ್ಸಲ್ಲಿ ನಾವು ಅಲ್ಲಿಗೆ ಎಂಟ್ರಿ ಆಗಿದ್ದೀವಿ. ಏನು ಮಾಡ್ತಾಳೆ ಅವ್ರ ಅತ್ತೆ ನೋಡಿದ್ರೆ ಆಚೆ ಕಡೆನೇ ಇದ್ದಾರೆ ಗೈಸ್, ಅಲ್ಲಿದ್ದಾಳೆ. ಎಲ್ಲ ಕಡೆಯಿಂದ ಹೋಗ್ಬಿಡೋಣ ಗೈಸ್, ಎಲ್ಲ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಜ್ಯೋತಿ ಹೆಂಗನ್ಸ್ತು? ಜೋರಾಗಿ ಹೇಳು. ಸ್ಟೋರ್ ರೂಮ್. ನನ್ನ ಜೊತೆಗಿದ್ದಾಳೆ. ಈ ಕಡೆನು ಹೇ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಸೊ ನಾವು ಸಹ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಒಂದು ಸರ್ಪ್ರೈಸ್ ವ್ಲಾಗ್ ಆಗಿರುತ್ತೆ. ಸೊ ನಾವು ನಮ್ಮ ಜ್ಯೋತಿ ಊರಿಗೆ ಹೋಗ್ತಾ ಇದ್ದೀವಿ ಅವಳನ್ನ ನೋಡಬೇಕು ಅಂತ. ಸೊ ಅವಳಿಗೆ ಗೊತ್ತಿಲ್ಲ ನಾವು ಬರ್ತಾ ಇರೋದೇನು ಎತ್ತ ಅಂತ. ಅವಳಿಗೆ ಫೋನ್ ಮಾಡಿ ನಮ್ಮ ಮಮ್ಮಿ ಇವಾಗ ತಾನೇ ಜಸ್ಟ್ ಕೇಳಿದ್ರು. ನಾರ್ಮಲಾಗಿ ನಾನು ಮಾಡಿದ್ರೆ ಏನು ಅಪರೂಪಕ್ಕೆ ಕಾಲ್ ಮಾಡಿಬಿಟ್ಟಿದ್ಯಾ ಅಂತ ಕೇಳ್ತಾಳೆ, ಯಾಕಂದರೆ ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ ಅವಳದು. ಸೊ ಹಾಗಾಗಿ ನಾವು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಅವಳೇ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಆಗ್ತೀವಿ. ಯಾಕಂದರೆ ಮಾಡಿದ್ರು ಸಹ ಅವಳಲ್ಲಿ ಮಾತಾಡಿದ್ರು ಫುಲ್ಲು ವಾಯ್ಸ್ ಎಲ್ಲ ಬ್ರೇಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಫೋನ್ ಮಾಡೋದಿಲ್ಲ. ನಮ್ಮ ಮಮ್ಮಿ ಇವಾಗ ತಾನೇ ಜಸ್ಟ್ ಫೋನ್ ಮಾಡಿ ಕೇಳಿದ್ರು ಏನು ಮಾಡ್ತಿದ್ಯಮ್ಮ ಏನು ಇಲ್ಲ ಅಂತ. ಆ್ಯಂಡ್ ಮನೇಲೇ ಇದ್ದೀನಮ್ಮ ಅಂತ ಹೇಳಿದ್ದಾಳೆ. ಆ್ಯಂಡ್ ಇಲ್ಲಿ ಅಕ್ಕ ಫೋನ್ ಮಾಡಿಲ್ಲ ಅಂತಲೂ ಕೇಳಿದ್ದಾಳೆ. ನಮ್ಮಮ್ಮ ಬೇರೆ ಸುಳ್ಳು ಹೇಳಿದ್ದಾರೆ. ಅಕ್ಕನ ಮತ್ತು ಭಾವ ಎಲ್ಲ ಹೊರಗಡೆ ಹೋಗಿದ್ದಾರಮ್ಮ, ಆಚೆ ಹೋಗಿದ್ದಾರೆ ಏನೋ ಕೆಲಸದ ಮೇಲೆ ಅಂತ. ಸೊ ಇವತ್ತು ಗೈಸ್ ಅವಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿಂದ ಹೋಗಿ ಅವಳೊಂದು 2 ಮಂತ್ಸ್ ಮೇಲೆ ಹತ್ತಿರ ಆಗೋಯ್ತು. ಸೊ ನೋಡೋಣ ಅವಳು ಯಾವ ಥರ ಸರ್ಪ್ರೈಸ್ ಆಗ್ತಾಳೆ ನಾವು ಹೋದಾಗ, ಹೇಗಿರುತ್ತೆ ಏನೋ ಎತ್ತ ಅಂತ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಜ್ಯೋತಿ ಅಕ್ಕನ ಜೊತೆ ವ್ಲಾಗ್ ಮಾಡಿ ಅಂತ. ಸೊ ಇವತ್ತು ನಿಮ್ಮ ಇಷ್ಟದ ಪ್ರಕಾರ ನಾನು ಜ್ಯೋತಿ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಅವ್ರ ಮನೆ ಸಹ ತೋರಿಸಿ ಒಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡಿ ಅವ್ರ ಮನೆಯದು ಅಂತ ಎಲ್ಲ ಹೇಳ್ತಿದ್ರಿ. ಹಳ್ಳಿ ಮನೆ ಬೇರೆ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಸೊ ಇದೇ ವಿಡಿಯೋನಲ್ಲಿ ಸ್ವಲ್ಪ ಅವ್ರ ಹೋಮ್ ಟೂರ್ ಸಹ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಜೊತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಂತ ಇದು ಇದು ತಗೊಂಡು ಬಂದು ಎಷ್ಟು ದಿವಸ ಆಯಿತು ಗೊತ್ತಾ ಗೈಸ್? ಎಲ್ಲ ಹಿಂದೆ ಇರೋರಿಗೆ ನನ್ಗೆ ಅನ್ಸ್ದಂಗೆ ಇದು ನಮ್ಮ ಸೀಟ್ಗೆ ಹಿಡಿಯುತ್ತಾ ಇದು? 100% ಹಿಡಿಯುತ್ತೆ. ಹಿಂದೆ ಹಾಕೋದು ಮುಂದೆ ಆಗೋದಲ್ಲ. ಎಂತ ಸಾಂಬಾರ್ ಐತೆ ಮಾತಾಡೋದೊಂದು ಮಾತುಗಳು. ನಡಿ. ಟೈಮ್ ನೋಡಿ ಗೈಸ್, ಆಲ್ರೆಡಿ 1 o'clock ಆಗ್ಬಿಡ್ತಾ ಇದೆ. ಇದೆಲ್ಲದಕ್ಕೂ ಕಾರಣನೇ ನಮ್ಮ ಬ್ಯೂಟಿಫುಲ್ ಇದ್ರೆ ಅವರ ಅಮ್ಮ. ಯಾಕೆ ಗೊತ್ತಾ, ಇದೊಂದು ಕುಳುಮೂಟೆ ನಮ್ಮ ಮನೇಲಿ ಯಾರು ರೆಡಿ ಆದ್ರೂ ನಮ್ಮ ಕುಳುಮೂಟೆ ಲಾಸ್ಟ್ ಹಿಡಿಯುತ್ತೆ. ಯಾಕಂದ್ರೆ ಇದೆಲ್ಲ ನಾವು ಅಮ್ಮನೇ ಒಬ್ಬರೇ ಲೇಟ್ ಆಗೋದು ಜಾಸ್ತಿ. ಯಾವಾಗಲೂ ಎಲ್ಲಾದ್ರೂ ಹೋಗೋಣ ಅಂತ ಆಲ್ರೆಡಿ 1 ಗಂಟೆ ಆಗೋಗಿದೆ ಗೈಸ್. ನೋಡೋಣ, ತುಂಬ ದಿವಸ ಆದಮೇಲೆ ನನ್ನ ತಂಗಿನ, ನಮ್ಮ ಲಡ್ಡೂನ, ನಮ್ಮ ಗುಡ್ಡನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅವಳು ಎತ್ತ ಅಂತ ಗೊತ್ತಿಲ್ಲ. ಸೊ ನನಗೂ ಒಂಥರ ಎಕ್ಸೈಟ್ಮೆಂಟು, ತುಂಬ ದಿವಸ ಆದಮೇಲೆ ಹೋಗಿ ನೋಡ್ತಾ ಇದ್ದೀವಿ. ಸೊ ಆದಷ್ಟು ಮನೆಯಿಂದ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಅವಳನ್ನ. ಸೊ ನೋಡೋಣ ಇವತ್ತು ಹೇಗಿರುತ್ತೆ ದಿನ, ಹೇಗಿರುತ್ತೆ ಡೇ. ಒಟ್ಟಿನಲ್ಲಿ ಇವತ್ತೇ ಹೋಗಿ ಇವತ್ತೇ ರಿಟರ್ನ್ ಆಗೋಣ ಅಂತ. ಯಾಕಂದರೆ ಮಾರ್ನಿಂಗ್ ಅಮ್ಮನ ಕೆಲಸ ಬೇರೆ ಇದೆ ಆ್ಯಂಡ್ ನನ್ನ ಹಸ್ಬೆಂಡ್ ಕೆಲಸ ಇದೆ. ಸೊ ಸ್ಟೇ ಆಗೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಇದು ಬರೋದಕ್ಕೂ ಆಗೋದಿಲ್ಲ ಮಕ್ಕಳನ್ನ ಕರ್ಕೊಂಡು. ಸೊ ಹೋಗೋಣ ಬನ್ನಿ. ಇವಾಗ ನಮ್ಮಮ್ಮ ರೆಡಿ ಆಗಿದ ತಕ್ಷಣ ಹೊರಡುವ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಗಂಡೊಂದು ಔಟ್ಫಿಟ್ ನೋಡಿ ಗೈಸ್, ಸುಂದರ. ಎಲ್ಲೋದ್ರೂ ಸುಂದರನೇ ನೀನು. ಇವ್ರು ಮಾತ್ರ ಹೊಸ ಬಟ್ಟೆ ಎಲ್ಲ ತೊಗೊಬಿಡ್ತಾರೆ ಗೈಸ್. ನನಗೆ ಮಾತ್ರ ನನಗೆ ಮಾತ್ರ ಒಂದು ಹೊಸ ಬಟ್ಟೆ ಕೊಡ್ಸಲ್ಲ ಇವರು. ಎಲ್ಲಿದೆ? ಇಲ್ಲೇ ಇದೆ. ಅಲ್ಲ ತಗೊಂಡು 3 ವರ್ಷ ಆಯ್ತು. 6 ತಿಂಗಳಾಯ್ತು. 2 ವರ್ಷ ಆಯ್ತು. ಇದು ನಾನೇನು ಹೊಸ ಬಟ್ಟೆ ಅಂತ ಹೇಳಿದೆ ನೋಡು. ನಿನ್ನಂತ ಬ್ಯೂಟಿಫುಲ್ ನಾನು ಯಾವತ್ತು ನೋಡೇ ಇಲ್ಲ. ಅಂಡ್ ಗೈಸ್ ಇನ್ನ ಒಂದು ನಾವು ವ್ಲಾಗಲ್ಲಿ ಒಂದು ಅಂದರೆ ನಾರ್ಮಲ್ ಆಗಿ ನಾವು ಮಾತಾಡಿದ್ವಿ ವ್ಲಾಗಲ್ಲಿ. ಸೊ ಅದೊಂದು ಬಿಟ್ನ ನಾವು ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ವಿ. ಲೈಕ್ ಅದಕ್ಕೆ ತುಂಬಾನೇ ರೆಸ್ಪಾನ್ಸ್. ತುಂಬಾ ಜನ ಗಂಡು ಮಕ್ಕಳಿಗೆ ಅದು ನಿಜ ಅನ್ಸಿದಕ್ಕೆ ಅಷ್ಟು ರೆಸ್ಪಾನ್ಸ್ ಕರೆಕ್ಟಾಗಿ ಬಂದಿದೆ. ಮಿಲಿಯನ್ ವ್ಯೂಸ್ ಆಗಿದೆ ಗೈಸ್. 150K ಮೇಲೆ ಅದು ಲೈಕ್ಸ್ಗಳು ಬಂದಿದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ನನಗೆ ನಿಜವಾಗ್ಲೂ ಬರೀ ಬಾಯ್ಸ್ಗಳೇ ಅಲ್ಲಿ ಕಮೆಂಟ್ಸ್ಗಳು ಮಾಡಿದ್ದಾರೆ. ಯಪ್ಪ, ನನಗಂತೂ ನಿಜ ಅಂದರೆ ಎಲ್ಲರ ಮನಸ್ಸಲ್ಲೂ ಹೆಂಡ್ತಿರ್ ಬಗ್ಗೆ ಇದೇ ಥರನೇ ಮೈಂಡಲ್ಲಿ ಇಟ್ಕೊಂಡಿರ್ತಾರ. ಇದೇ ಥರ ಮೈಂಡಲ್ಲಿ ಅವ್ರು ಇಟ್ಕೊಂಡಿರಲ್ಲ. ಅವ್ರು ಯಾವತ್ತೂ ಮೈಂಡಲ್ಲಿ ಹೆಂಗೆ ಗೊತ್ತಾ, ದೇವತೆ ಥರ ಇಟ್ಕೊಳ್ತಾರೆ. ಮದುವೆ ಆಗ್ತಾ ಇದ್ದಂಗೆ ನೀವು ರಾಕ್ಷಸ ಹತ್ರ ಫ್ರೆಂಡ್ಸ್ ಹತ್ರ ಹೋಗ್ಬಾರ್ದು. ನಾನು ಬದುಕಿಲ್ವಾ, ನಾನಿಲ್ಲವಾ, ಮನೆ ನಾನೇನು ಮಾಡ್ತೀನಿ, ಆಮೇಲೆ ಏನೋ ನನ್ನ ಮದುವೆ ಹಾಕೊಂಡ್ಬಂದಿರೋ ಹಂಗೆ ಹೆಂಗೆ ಅಂತ ನೀವು ಪಂಚಲೆಲ್ಲ ಕೊಡ್ತೀರಲ್ಲ. ನಿಜವಾಗ್ಲೂ ಗೈಸ್ ಇನ್ನೊಂದು ಗೊತ್ತಾ, ಮದುವೆ ಆದ್ಮೇಲೆ ಮದುವೆಗಿಂತ ಮುಂಚೆ ಗಂಡು ಮಗು ಸ್ವಾತಂತ್ರ್ಯವಾಗಿ ಬದುಕ್ತಾ ಇರ್ತಾನೆ.
ಮದುವೆ ಆದಮೇಲೆ ಸಾಧನೆ ಮಾಡ್ಬೋದು ಏನೋ, ಎಂಟೇ ಬಂದಮೇಲೆ ನಾವು ಆ ಥರ ಹೋಗ್ಬೋದು ಈ ಥರ. ಅವಳನ್ನ ಅರ್ಥ ಮಾಡ್ಕೊಳೋದ್ರಲ್ಲಿ ನಮ್ಮ ಸಾಧನೆ ಸತ್ತೋಗಿರುತ್ತೆ. ಯಾಕಂದ್ರೆ ನಿಮ್ಮಂಥ ಬ್ಯೂಟಿಫುಲ್ ಗರ್ಲ್ಗೆ ಇಂಥ ರಣ ಅದು ನಾವು ಅನ್ಕೊಂಡ್ವಿ ಸಿಂಹ ನಾವು ಅಂತ. ಅರೆ ಮದುವೆ ಆದಮೇಲೆ ಯಾವ ಸಿಂಹನ ಸತ್ತೋಗೈತೆ. ಸಿಂಹ ಮುಟ್ಟೆ ಫುಲ್ಮುಟ್ಟೆ ವಾಯ್ಸೇ ಇಲ್ಲ ಫುಲ್ಮುಟ್ಟೆ. ಇದು ಬಂದ್ಬಿಟ್ಟು ನಾವು ಎಲ್ಲೋ ಟ್ರಿಪ್ಗೆ ಹೋದಾಗ ಒಂದು ಕಡೆ ಮೈಸೂರಿಂದ ಬರಬೇಕಾದ್ರೆ ಎಲ್ಲೋ ಹೋಗಿದ್ವಿ ಅಲ್ಲ, ಮೈಸೂರು ಸೈಡಿಂದ ಬರ್ತಾ ತೊಗೊಂಡಿದ್ದು ಅವಳು ಬಾಣಂತಂದಲ್ಲಿ ಇದ್ದಾಗಲೇ. ಸೊ ಗಾಡೀಲಿ ಹೋಗಿದ್ಲಲ್ವಾ, ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ಅಂದರೆ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ಲು. ಸೊ ಇವತ್ತು ಎತ್ಕೊಂಡು ಹೋಗೋಣ ಅಂತ ನನ್ನ ಮಗನಿಗೆ ತೊಗೊಂಡಿದ್ದು. ಇವಳಿಗೂ ತೊಗೊಂಡಿದ್ವಿ. ಇವಳು ಹಠ ಮಾಡಿ ತೊಗೊಂಡಿದ್ಲು ಗೈಸ್. ನೋಡಿ ಇಲ್ಲೇ ಬಿದ್ದಿದೆ, ಯೂಸೇ ಮಾಡಲ್ಲ. ಇನ್ನು ನಮ್ಮ ಲಡ್ಡುಗೆ, ಯಾರಿಗಮ್ಮ ಇದು? ಲಡ್ಡುಗೆ. ನಿಂದು ಇಲ್ಲಿದೆಲ್ಲ ಇಲ್ಲಿ. ಸೊ ಇದನ್ನ ಎತ್ಕೊಂಡು ಹೋಗ್ಬೇಕು. ದೀಪು ಇವಾಗ ನೀನ್ ಸರ್ಪ್ರೈಸ್ ಕೊಡೋಕೆ ಜ್ಯೋತಿಗೆ ಹೋಗ್ತಾ ಇದೆಯಾ? ಜ್ಯೋತಿಗೆ ಹೋಗ್ತಾ ಇದೆಯಲ್ಲ, ಜ್ಯೋತಿ ಹತ್ರ ಹೋಗ್ತಾ ಇದೆಯಾ ತಾನೆ? ಇವಾಗ ದಿವಿ ಫೋನ್ ಮಾಡಿ ಹೇಳ್ಬಿಟ್ಟಿದ್ಲು ಅನ್ಕೋ, ಅವಾಗ ಏನ್ ಮಾಡ್ತೀಯ ಅಲ್ವಾ? ದಿವ್ಯ ಆ ತರ ನೀನ್ ಹೇಳಿದ್ರೆ ಜುಟ್ಟು ನಾ ನಾಯಿ ಕೂದಲು ಕಿತ್ತಂಗೆ ಕಿತ್ತು ಬಿಸಾಕ್ಬಿಡ್ತೀನಿ. ಹಂಗೆ ಆ ಕೂದಲು ಬೇರೆ ಲಾಸ್ಟ್ ಅಲ್ಲಿ ಕೆಂಚಗ್ ಮಾಡ್ತಿದ್ವಿ. ಜ್ಯೋತಿಗೆ ಫೋನ್ ಮಾಡಿ ಹೇಳಿರ್ಲಿಲ್ಲ ಗೈಸ್. ಯಾಕಂದ್ರೆ ಅವಳಿಗೆ ಗೊತ್ತಿಲ್ಲ, ನಾವು ಅವಳಿಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಕೊಡಕ್ ಹೋಗ್ತಾ ಇದೀವಿ ಅವಳಿಗೆ ಅಂತ. ನಾವು ಮನೆಗೆ ಹೋಗ್ತಿರೋದು ಜ್ಯೋತಿಗೆ ಗೊತ್ತಿಲ್ಲ ಅಂತಾನು, ದಿವ್ಯಂಗೆ ಗೊತ್ತಿಲ್ಲ. ನಾವು ಹೇಳಿಲ್ಲ ಅಂತ ಅಂದ್ರೆ ಹೇಳಿದೀವಿ ಅಂತ ಅನ್ಕೊಂಡಿರ್ತಾಳೆ. ಸೊ ನನ್ಗೆ ಇವ್ರು ಭಾವ ಹೇಳಿದ್ಮೇಲೆ ಫ್ಲಾಶ್ ಆಯ್ತು. ಅಕಸ್ಮಾತ್ ಏನಾದ್ರು ಅವಳು ಹೇಳ್ಬಿಟ್ಟಿದ್ರೆ ಅವಳಿಗೇನು ಅಷ್ಟು ಸರ್ಪ್ರೈಸ್ ಆಗ್ತಾ ಇರ್ಲಿಲ್ಲ. ಬಟ್ ನೋಡೋಣ, ಇವಾಗ ಹೋಗ್ತಾ ಇದೀವಿ. ನಮ್ಮ ಮಮ್ಮಿ ಎಲ್ಲ ಅಲ್ಲಿ ತಗೊಳ್ತಾ ಇದಾರೆ ನೋಡಿ ಬೇಕ್ರಿಲಿ. ಸೊ ಇದು ಬಂದು ಅವ್ರ ಊರು ಒಳಗಡೆ. ನಿನ್ನೇನು ಸ್ವಲ್ಪ ಒಂದು 5 ಮಿನಿಟ್ಸಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ಬಟ್ ಆಚೆ ಏನಾದ್ರು ಕುತ್ಕೊಂಡ್ಬಿಟ್ಟಿದ್ರೆ ಅವಳು ಮಾತಾಡ್ಕೊಂಡು ಅಷ್ಟೇ ನಮ್ ಕಂಡಿಡ್ದು ಬಿಡ್ತಾಳೆ ನಮ್ಮ ಕಾರ್ನ ನೋಡಿ. ಹೋಗಿ ಆಚೆನೆ ಕುತ್ಕೊಂಡಿರ್ತಾಳೆ. ಹೆಂಗಳು ಈ ಅಜ್ಜಿನ ಕುತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ನೀ ಹಂಗೆ ಕೊಡೆ ಹಂಗೆ ಕೆಳಗಡೆ ಎತ್ಕೊಡು, ನೀನ್ ಎತ್ಕೊಂಡು ಮೇಲ್ಗಡೆ ಇರೋ ನಿಮಿಷ. ಕಾರೆಲ್ಲ ಗಲೀಜ್ ಮಾಡ್ಬಾಡ್ರಲ್ಲ. ಯಪ್ಪ, ಇದೊಂದು ಹಿಂದೆಗಡೆ ಇದೊಂದು ಬೆಲ್ಟ್ ಹಾಕೊಳಕ್ಕೆ, ಸೀಟ್ ಬೆಲ್ಟ್ ತಲೆ ನೋವು ಸಿಗಾಕೊಳ್ತಾನೆ ಇರುತ್ತೆ. ಅದೇ ಇದು ಹಾಕಿಲ್ಲ ಅಂದ್ರೆ ಫೈನ್ ಅಂತ ನನ್ನ ಗಂಡ ಬೇರೆ ಹೇಳ್ಬಿಟ್ಟಿದ್ದಾನೆ. ಥ್ಯಾಂಕ್ ಯು. ಯಪ್ಪ ಏನ್ ಹೇಳಿ, ಒಂದೊಂದ್ ಟೈಮ್ ತಲೆನೋವು ಬಂದ್ಬಿಟ್ರೆ ಕಾಫಿ ಇಲ್ದಿರ ಇರಕ್ಕೆ ಆಗಲ್ಲ. ತಲೆನೋವು ಬಂದ್ರೆ ದೀಪಮ್ಮನ ಜೊತೆ ಇದ್ರೆ ತಲೆನೋವೇ ಹೋಗ್ಬಿಡುತ್ತೆ. ಯಾಕೆ ಹೇಳಿ, ಇವಳಿಗಿಂತ ದೊಡ್ಡ ತಲೆನೋವು ನನಗೆ ಯಾವ್ದಿಲ್ಲ. ಕೊಬ್ಬ ಅಪ್ಪ ರೀ, ಇಲ್ಲಿ ನೋಡಿ. ಕ್ಲೀನು ಕುಡಿಯಕ್ ಬಿಡ್ತಾ ಇಲ್ಲ ಗೈಸ್ ಈ ಮಕ್ಕಳು. ನಮ್ ಜ್ಯೋತಿಗೋಸ್ಕರ ಕಂಪ್ಲೀಟ್ ಎಲ್ಲ ನಮ್ಮ ಮಮ್ಮಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಬೇಕ್ರಿಲಿ. ಇದೆ ಶಂಕರನಾಥ ಆಲ್ರೆಡಿ ಅನ್ಕೊಂಬೇಡಿ, ಇದು ದೊಡ್ಡ ಕಾಡು. ಯಾವಾಗ ನೆಟ್ವರ್ಕ್ ಸಿಗಲ್ಲ ಗೈಸ್. ನಿಜ ಹೇಳ್ಬೇಕಂದ್ರೆ ಇಲ್ಲಿ ನೆಟ್ವರ್ಕ್ ಸತ್ತೋಗ್ಬಿಡಿದೆ. ಅದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗೋಗಿದೆ. 11 ದಿವಸಕ್ಕೆ ಹಾಲು ತುಪ್ಪಕ್ಕೆ ಇವಳು ಫೋನ್ ಎತ್ತೋದು. ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಅದಕ್ಕೆ ನಾನು ಫೋನೇ ಮಾಡಲ್ಲ. 50 ವರ್ಷ ನನ್ನ ಫೋನ್ ಬರ್ತಾ ಇರೋದು ಸಹ ಅವ್ರಿಗೆ ಗೊತ್ತಿಲ್ಲ. ನೋಡೋಣ, ಇನ್ನೇನು ಹತ್ರ ಹೋಗ್ಬಿಟ್ವಿ ನೋಡಿ. ಇನ್ನು ಸ್ವಲ್ಪ ದೂರ ಹೋದ್ರೇನೆ ಅವ್ರ ಮನೆ. ಬಟ್ ಚೆನ್ನಾಗಿದೆ ಇಲ್ಲೂ ಜಾಗ ಎಲ್ಲ. ಅಲ್ಲೆಲ್ಲ ನಿಂತಿರಿ, ಕಾರ್ ನೋಡಿದ ಪಕ್ಕ ಕಂಡು ಹಿಡಿದು ಬಿಡ್ತಾಳೆ. ಯಾಕಂದ್ರೆ ಸಿರಿ ಸಾಮ್ರಾಟ್ ಹೆಸರಾಗಿ ಕುಡಿದಲ್ಲ, ಕಂಡು ಹಿಡಿದು ಬಿಡ್ತಾಳೆ. ಬಂದಿದೀವಿ, ಎಂಟ್ರಿ ಆಗಿದೀವಿ. ಏನ್ ಮಾಡ್ತಾಳೆ ಅವ್ರ ಅತ್ತೆ ನೋಡಿದ್ರೆ ಆಚೆ ಕಡೆನೆ ಇದಾರೆ. ನೋಡುವ, ನನಗೆ ಅವಳೆ ಅನ್ಸುತ್ತೆ, ಮೇ ಬಿ ಅವಳೆ ಗೈಸ್ ಅಲ್ಲಿದ್ದಾಳೆ. ಹೇಳ್ಬಿಡ ಅಮ್ಮಗೆ, ನಾವು ಬಂದಿರೋದು ಗೊತ್ತಿಲ್ಲ ಅಮ್ಮಗೆ ಹೇಳ್ಬಿಡ. ಓಕೆ, ಎತ್ಲ ಕಡೆಯಿಂದ ಹೋಗ್ಬಿಡೋಣ ಗೈಸ್, ಎಲ್ಲ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಮನೆ ಇತ್ಲ ಕಡೆ ಇದೆ. ಏನು ನೀರು ಕೊಡು ಕಾಲಿಗೆ. ಕಾಲಿಗೆ ಇಲ್ಲೇ ಐತೆ ಬಿಡು ನೀರು, ಇಲ್ಲೇ ಐತೆ ಬಿಡೆ. ಹೇಳಲ್ಲ ನಾವು ಹಂಗೆ.
ಎಲ್ಲಿ ಬಾವ ಲೈಟ್ ಚಪ್ಪಲಿ ಎತ್ಕೊಬ ಮಗ್ನೆ ಲಡ್ಡು ಲಡ್ಡು ಥು ಥು ಶಾಕ್ ಓಲೆ ಮಗರಿ ಓಲೆ ಮಗರಿ ಅವಳಗ್ ನಾನೇ ಒಳಗಡೆ ಇಲ್ಲೋಡಿಲಿ ಇತ್ಲಲ್ಲಿ ಹೋಗ್ಬಿಟ್ಟು ಬಾಗ್ಲು ತೆಗೆದ್ಲಾ ಇವನ್ ತೆಗೆದ್ನ ಥೂ ಯಾಕೆ ಹಿಂಗ ಆಡ್ತಿದಿ ಅಂತ ಅವ್ರ ಮಗಂಗ್ ಬೈಲ್ಲ ಮಮ್ಮಿ ಆಚೆ ಬಾ ಒಂಚೂರು ಅದಿದ ತಕ್ಷಣ ನೋಡ್ ಶಾಕು ಮೇಡಮ್ ತಿರೋಗ್ಬಿಟ್ರು ಯಾರು ನಮ್ಮ ಮಾವ ಚಿಕ್ಕ ತೆಗಿತಾ ಇದ್ದೀವಿ ಹೌದಾ ಹಾಯ್ ಮಾಡು ಜ್ಯೋತಿ ಎಲ್ರು ನಿನ್ ಜೊತೆ ವಿಡಿಯೋ ಮಾಡು ಅಂತ ಜ್ಯೋತಿ ಅಕ್ಕವ್ರ ಮನೆ ತೋರಿಸಿ ಹೆಂಗಿದ್ಯಾ ಅಲ್ಲ ಕುಡಿ ಹಾಕಿದ್ರೆ ಗಾಡಿಗಳು ಬಂದ್ರೆ ಎತ್ತ ಕಷ್ಟ ಆಗ್ಬಿಡುತ್ತೇನೋ ಪಾಪ ಗೈಸ್ ನಮ್ ಜ್ಯೋತಿ ನಾನು ಅಲ್ಲಿಂದ ಬರ್ತಾ ಭಾಗ್ಯಕ್ಕವ್ರನ್ನೆಲ್ಲ ಆ ಕಡೆ ನಿಂತ ಅವಳು ಆಚೆ ಒಳೆ ಇರು ಅಂತ ಹೇಳ್ತಾ ಇರು ಭಾಗ್ಯಕ್ಕ ಅವಳು ಹೋದ್ಮೇಲೆ ಹೇಳಕ್ ಅಂದ್ಬಿಟ್ಟು ನಿಧಾನ ಓಡ್ ಬಂದೆ ಇವ್ ನೋಡಲ್ಲ ಅನ್ಕೊಂಡು ಎಲ್ಲಿ ಖುಷಿ ನೋಡಿದ್ ನಮ್ಮನ್ನ ಅವ್ರ ಮನೆ ಹತ್ರ ಅಲ್ಲೇ ಆಗ್ಬೇಕು ಬನ್ರಿ ಆಯ್ತು ಒಳಗಡೆ ಜ್ಯೋತಿ ಹೆಂಗನ್ಸ್ತು ಶಾಕ್ ನಿಜ ಶಾಕ್ ಆಗಿರುತ್ತಲ್ಲ ನಿಂಗೆ ಪಾತ್ರೆ ಪಡ್ಗೆ ಎಲ್ಲ ತೊಳ್ಕೊಂಡ್ ಕೂತಾಳೆ ಗೈಸ್ ನನ್ ತಂಗಿ ಏನಕ್ಕೆ ಇಷ್ಟೆಲ್ಲ ತೊಳಿತಾರದ್ದು ಯಾರು ನಿಮ್ಮ ಮಾವ ಅದ್ಯಾಕೆ ಹಂಗ್ ತೋರಿಸ್ತಾ ಇದೀಯಾ ಇವ್ರಿಗೆಲ್ಲ ಸರ್ಪ್ರೈಸ್ ಏನು ನನಗೆ ಕೊಟ್ಟಿರೋದು ಇದ್ರೆ ಮುದ್ದೆ ಕೊರಲ್ಲೇ ಒಂದೊಂದು ಓಡ್ ಕಳ್ಸೋದು ಚಿನ್ನಿ ಮಗನೆ ಲಡ್ಡು ಬಂದೆ ನಮ್ ಲಡ್ಡು ನೋಡಿ ಗೈಸ್ ಹೆಂಗಾಗ್ಬಿಟ್ಟಿದಾನೆ ಓನೆ ನಮ್ಮನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾನೆ ಗೈಸ್ ಇವನು ಅಲ್ಲಮ್ಮ ನಮ್ಮನ್ನೆಲ್ಲ ಮರ್ತೋಗ್ಬಿಟ್ಟಿದ್ಯಲ್ಲ ಮಗನೆ ನೀನು ಅಲ್ಲ ಮಗನೆ ಅರಿ ಹಾಯ್ 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 ಅಮ್ಮ ಇಲ್ಲಿ ನೋಡಿ ಮನೆ ಆಸ್ತಿ ನಿಮ್ಮನೆ ಆಸ್ತಿ ಇವತ್ತು ಇದೇ ವ್ಲಾಗ್ ಅಲ್ಲಿ ನಿಮ್ ಮನೆ ತೋರ್ಸ್ಬೇಕಂತಮ್ಮ ತುಂಬಾ ಜನ ನೀನು ಜ್ಯೋತಿ ಅಕ್ಕ ಜೊತೆ ವ್ಲಾಗ್ ಮಾಡಿ ಜ್ಯೋತಿ ಅಕ್ಕನ ಮನೆ ತೋರ್ಸಿ ನಮ್ಮ ಮನೆ ಚಿಕ್ಕ ಮನೆ ಬಡವರ ಮನೆ ಇವತ್ತು ಹೋಮ್ ಟೂರ್ ಮಾಡುವಾಗ ಈ ಇವ್ರ ಮನೇಲಿ ಇವಳ ಜೊತೆನೆ ಒಂದ್ ಸ್ವಲ್ಪ ಸರ್ಪ್ರೈಸ್ ಕೊಟ್ಟಿದ್ದೀರಾ ಒಂದ್ ಮಾತು ಹೇಳಿಲ್ಲ ಹೇಳಿದ್ರೆ ನಿನ್ ಖುಷಿ ಆಗ್ತಿತ್ತಾ ನಾನ್ ಬರ್ತಾ ಇದೀವಿ ಅನ್ಕೊಂಡ್ ಸುಮ್ನೆ ಆಗ್ತಿದ್ದೆ ಅಲ್ಲ ಮಗ್ನೆ ನಿಮ್ಮಮ್ಮ ಎಲ್ಲಿದ್ದೀರಾ ಅಂತ ಒಂದ್ 20 ಸಲ ಕೇಳೋಳು ಫೋನ್ ಮಾಡಿ ನಮ್ಗೆ ಅಲ್ಲ ಮಗ್ನೆ ಹಳೆ ಬಟ್ಟೆಗಳು ಬರೀ ಕೈಯಲ್ಲಿ ಬರೋದು ಅಲ್ಲಿಂದ ಬರ್ಬೇಕು ಇಷ್ಟ ಎತ್ಕೋತಾಳೆ ಇವಾಗ ಬರೀ ಕೈಯಲ್ಲಿ ಬರ್ಬಾರ್ದು ನಾವ್ ಇಷ್ಟ ಎತ್ಕೊಂಡ್ಬಂದಿದ್ದೇವೆ ಅದೇ ಹಳೆ ಬಟ್ಟೆ ಎಲ್ಲ ಹಾಕೋತಾಳ ಇವಾಗ ಎಷ್ಟೊಂದು ಹಳೆ ಬಟ್ಟೆ ಅಲ್ಲ ಎಲ್ಲ ದಿವ್ಯದ ಹೊಸ ಬಟ್ಟೆಗಳು ಹಾಕೊಳ್ದಿರೋದವಳು ಇವ್ರು ನೋಡಿ ನಮ್ಮ ಅತ್ತೆ ಹಾಯ್ ಮಾಡಿ ಅಲ್ಲ ದಿವ್ಯ ಅಲ್ಲ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಲ್ಲ ಅದಕ್ಕೆ ಯಾರು ಅವ್ನ ಅಲ್ಲೇ ಇದ್ದ ನಮ್ ಕಾರ್ ನಾನು ಅಲ್ಲೇ ನಿಲ್ಸಿ ಸೂರಿ ಮನೆ ಹತ್ರ ಇದಲ್ಲ ಅಲ್ಲಿ ನಿಲ್ಸ್ಬಿಟ್ಟು ಬಂದೆ ಕಾರು ಅಲ್ಲಿ ನಿಲ್ಲಿಸ್ತೀರಿ ನಾನು ಇಳಿತೀನಿ ನಾನು ಇಳಿದ್ಬಿಟ್ಟು ಹೋಗ್ತೀನಿ ಅಂತ ನಾನು ಇಳಿದ ತಕ್ಷಣ ನನ್ನ ಮಗ ನೋಡ್ಬಿಟ್ಟ ನನ್ನ ಅಲ್ಲಿಂದ ನೋಡ್ಕೊಂಡು ಓಡ್ ಬಂದೆ ದೊಡ್ಡಮ್ಮ ಅನ್ಕೊಂಡು ನಮ್ಗೇನ್ ಕಲ್ಸ್ಬಿಟ್ಟಿರುತ್ತಾರೆ ಇವ್ರ ಗಂಡ ಇರ್ತಾರಲ್ವ ಗಂಡ ಇರ್ತಾರ ಅಂತ ನಮ್ಗೇನ್ ಗೊತ್ತಿರುತ್ತೆ ಗೈಸ್ ಇವ್ರ ಗಂಡ ಇರ್ತಾರೆ ಅಂತಾನೆ ಅನ್ಕೊಂಡೆ ನಾವು ಅಲ್ಲ ಇವಾಗ ನಿಮ್ಗೆ ತುಂಬಾ ಖುಷಿ ಆಯ್ತಾ ಇಲ್ವಾ ಎಷ್ಟು ಖುಷಿ ಆಯ್ತು ನಿನ್ ಜೊತೆ ವಿಡಿಯೋ ಮಾಡಿ ಅಂತ ಎಲ್ಲರೂ ಮಾಡ್ಕೊಳ್ತಾ ಇದೀವಿ ಅಂತ ಅಲ್ಲ ಮನುಷ್ಯ ತಿನ್ಬೋದು ಅಂದ್ರೆ ತಿನ್ಬೋದು ಕಿಚನ್ ಎಲ್ಲ ಆರ್ಗನೈಸ್ ಮಾಡ್ತಿದೆ ಅಂತ ಹೇಳಿದ್ರು ಗೈಸ್ ಏನೇನ್ ಮಾಡಿದೆ ಕಿಚನ್ ತರನೇ ಮಾಡ್ಬೋದು ಪುಟ್ಟ ಕಿಚನ್ ಹಳ್ಳಿ ಮನೇಲಿ ಇರುವಂತ ಕಿಚನ್ ಗೈಸ್ ಇಷ್ಟು ಮನೇನೆ ನೀಟಾಗಿ ಇಟ್ಕೊಂಡ್ರೆ ನಮ್ ಜ್ಯೋತಿ ನೋಡಿ ನಾವು ಬಂದಿದ ತಕ್ಷಣ ಬಿಸಿಯಾಗಿ ದೋಸೆ ಮಾಡ್ಕೊಡ್ತಾವಳೆ ಗೈಸ್ ಬಿಸಿಯಾದ ದೋಸೆ ಅಕ್ಕ ಬಾವಂಗೋಸ್ಕರ ಎಷ್ಟು ಲವ್ ಅಂದ್ರೆ ನಮ್ಮ ಮೇಲೆ ಇವಳಿಗೆ ಏನ ಕಂತ್ರಿ ನೀನ್ ವಿಡಿಯೋ ಮಾಡಿದ್ಯಾ ಬಾವ ಮೊನ್ನೆ ಯಾವ್ದು ನೀನು ಮತ್ತೆ ಬಾವ ಮಾಡಿದ್ರಲ್ಲ ಚೆನ್ನಾಗಿಲ್ವಾ
ಹೆಂಗ್ ಮಾಡ್ತೀವಿ ಆಕ್ಟಿಂಗ್ ನಾವು? ಭಾವ ಸಕಲ ಮಾಡೈತೆ. ಅಯ್ಯ ನೀನ್ ಯಾವತ್ತಾನೆ ನಿಮ್ಮ ಮಕ್ಕಳನ್ನ ವಹಿಸ್ಕೊಂಡ್ ಮಾತಾಡಿದ್ಯಾ? ಇಲ್ಲ ಭಾವ ಚೆನ್ನಾಗಿ ಮಾಡೈತೆ. ಯಾಕೆ ATM ಎಲ್ಲ ಏನಿಲ್ಲ, ಪ್ರೀತಿ ನನ್ನ ಮೇಲೆ ಇದೆ. ಪ್ರೀತಿನ ಜೊತೆ ನನ್ ಮೇಲೆ ನೋಡ್ದಾ? ನನ್ ಮೇಲೆ ಜಾಸ್ತಿ, ನಿನಗಿಂತ ನನ್ ಮೇಲೆ ಜಾಸ್ತಿ. ಅವರು ಮನ್ಸಿಂದ ಬಂದಿಲ್ಲ, ಇಷ್ಟೊಂದು ಮೊದಲೇ ಮನ್ಸಿಂದ ಭಾವ ಮೇಲೆ ನಿಮ್ಗೆ ಏನೋ ಅಂತ ಉಂಟಂಗೆ. ಓ, ನೀವು ತುಂಬಾ ಜನ ಕೇಳ್ತಾ ಇರ್ತೀರಾ ನಾವೆಲ್ಲಿ ರೀಲ್ಸ್ ಮಾಡ್ತೀವಿ ಅಂತ. ಜಾಸ್ತಿ ರೀಲ್ಸ್ ಆಗಿರ್ಬೋದು, ಫೋಟೋಶೂಟ್ಸ್ ಆಗಿರ್ಬೋದು. ಒಂದು ಹಳ್ಳಿಲಿ ಬಂದ್ಬಿಟ್ಟು ಗ್ರೀನರಿಲಿ ನಾವು ನಿಂತ್ಕೊಂಡು ರೀಲ್ಸು ಫೋಟೋಸ್ ಎಲ್ಲ ಮಾಡ್ತೀವಿ. ಸೊ ಇದೇ ಜಾಗ ಗೈಸ್, ಇಲ್ಲೇ ಬಂದು ನಾವು ರೀಲ್ಸು ಮತ್ತೆ ಫೋಟೋಸ್ ಎಲ್ಲ ಮಾಡೋದು. ಸಕ್ಕದಾಗಿದೆ. ಅಂಡ್ ಸ್ಟ್ರೈಟ್ ಆಗಿ ಜ್ಯೋತಿ ಮನೆ, ಅದ್ರ ಆಪೋಸಿಟ್ ರೋಡಲ್ಲೇ ಈ ಒಂದು ಏನ್ ಹೇಳ್ತಾರೆ ಹೊಲ ಗದ್ದೆ ಎಲ್ಲಾನು ಕಂಪ್ಲೀಟ್. ನಮ್ಮಮ್ಮ ಎಲ್ಲೋ ಅಣ್ಣೆ ಸೊಪ್ಪು ಕಿತ್ಕೊಬರೋಣ ಬನ್ರಿ ಮೇಲ್ ಹೋಗೋಣ ಅಂತ ನಮ್ಮಮ್ಮ ಹೇಳಿದ್ವು. ಅದಕ್ಕೆ ನಾವು ಮೇಲ್ ಬಂದ್ವಿ. ನೋಡಿದ್ರೆ ಏನು ಅಂದ್ರೆ ಇಲ್ಲಿ ಮುಂದೆ ಈ ರೋಡಲ್ಲಿ ಮುಂದೆ ಅಣ್ಣೆ ಸೊಪ್ಪು ಕಿತ್ಕೊಬರೋಣ ಬನ್ರಿ ಅಂತ ಹೇಳ್ಬಿಟ್ಟು ನಾವಿಬ್ರು ಕೂತಿರೋರ್ನ ಕರ್ಸಿದ್ರು. ಅಣ್ಣೆ ಸೊಪ್ಪು ಯಾರನ್ನ ಗೊತ್ತಾಗಿಲ್ಲ ಇಷ್ಟು ಸೊಪ್ಪಲ್ಲಿ, ಅದಕ್ಕೆ ಅವ್ರಮ್ಮ ಬಂದಿಲ್ಲ ನೋಡಿ. ಇನ್ನೂ ಬಂದಿಲ್ಲ ಗೈಸ್. ನಿಮ್ಮ ಅಮ್ಮಂಗೆ ಗೊತ್ತಿದೆ ತಾನೆ. ನಮ್ಮಮ್ಮ ಹೇಳೋದೇ ಒಂದು ಮಾಡೋದೇ ಒಂದು. ನಮ್ಮ ಅಜ್ಜಿ ಬಂದ್ರು ಇವಾಗ, ಅವ್ರಿಗೆ ಗೊತ್ತಾಗಿಲ್ಲ ಯಾವ ಸೊಪ್ಪು ಕಿತ್ಕೋಬೇಕಂತ, ಅದಕ್ಕೆ ನಮ್ಮಮ್ಮನೇ ತಗೊಂಬಂದವ್ರೆ. ನಿನಗೆ ಗೊತ್ತಾಗಿಲ್ಲ ತಾನೆ ಯಾವ ಸೊಪ್ಪು ಅಂತ? ಅದೇ ಗೊತ್ತಿಲ್ದಿರೋದಕ್ಕೆ ಕರ್ಕೊಂಡ್ ಬರ್ತಾ ಇರೋದು ನೀನು. ಅಣ್ಣೆ ಸೊಪ್ಪು ಅಲ್ಲ, ಅಣ್ಣೆ ಸೊಪ್ಪು ಅಂತ ಗೊತ್ತು. ಆ ಅಣ್ಣ ತಮ್ಮ ಎಲ್ಲವರತ್ತೆ ಗೊತ್ತಾಗಿಲ್ಲ ಆ ಸೊಪ್ಪು ಎಲ್ಲ ಐತೆ ಅಂತ. ರಾಗಿ ಕಿತ್ಕೋ, 4-5 ಕಿತ್ಕೊಂಡು ಚೆನ್ನಾಗಿ ಬಿಡಿಸ್ಬಿಟ್ಟು ಸಕ್ಕರೆ ಹಾಕೊಂಡು ತಿಂತಾ ಇದ್ರೆ ಆಹಾ ಏನ್ ಟೇಸ್ಟ್ ಅಂತೆ. ಅದೇ ಹೇಳೋದು, ಹಳ್ಳಿ ಕಡೆ ಏನ್ ಬೇಕಾದ್ರೂ ಸಿಗುತ್ತೆ. ಇರುವೆ ಎಲ್ಲ ಕಚ್ತೈತೆ. ನೋಡಿ ಗೈಸ್, ಇದೆಲ್ಲ ಫುಲ್ಲು ನಮ್ಮ ಜ್ಯೋತಿ ಅವ್ರದೇ ಅಂತೆ. ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದೆ ಈಗ ಮಾಡಿ ಇದನ್ನ ಬಿಟ್ಟು ಹಿಂಗೆ ಹಿಂಗೆ ಇಟ್ಕೊಂಡು ಮರ್ತೋಗ್ಬಿಟ್ಟಿನಿ. ಹಿಂಗೆ ಅಯ್ಯೋ ಮರ್ತೋಗ್ಬಿಡಿ ಇರಲ್ಲ, ನಾನು ಮಾಡ್ತೀನಿ ನೀರೋ, ನಾನು ಮಾಡೋಕೆ ಏನೂ ಬಿಡಲ್ವಲ್ಲ. ಅಯ್ಯೋ ಎಂಥ ಸಾಂಬಾರು ಐತೆ, ಇದೆಂತ ಆಗ್ತಾ ಇಲ್ವೇ? ಗಿರ 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 ಅಂತ ತಿರುಗ್ತಾ ಇದ್ದೆ. ಸುಮ್ಮನೆ ಒಂದು ಎಲೆ ಕಿತ್ತಾಗಲ್ಲ. ಸಾಮ್ರಾಟ್ ಬಾ. ಅದೇನೋ ನಾನೇ ನೋಡಿಲ್ಲ ಹೆಂಗಿರುತ್ತೆ. ಇದ್ರಲ್ಲಿ ಏನ್ ಮಾಡೋದು? ಸೊಪ್ಸಾರು, ಉಪ್ಸಾರು, ಬಸ್ಸಾರು. ಬೆಳಗ್ಗೆ ಬಸ್ಸಾರ, ಉಪ್ಸಾರ, ಸೊಪ್ಸಾರ. ಬಸ್ಸಾರ, ಉಪ್ಸಾರ, ಸೊಪ್ಸಾರ. ಉಪ್ಸಾರೇ ಮಾಡೋದು ಜಾಸ್ತಿ ಇದ್ರಲ್ಲಿ. ಇದ್ರಲ್ಲ ಬಸ್ಸಾರು ಮಾಡ್ತಾರೆ, ಉಳ್ಸೊಪ್ಪು ಮಾಡ್ತಾರೆ, ಅದೇ ಖಾರ ಎಲ್ಲ ಹಾಕಿ. ಹಳ್ಳಿ ವಾತಾವರಣನೇ ಒಂಥರ ಚಂದ ಅಲ್ವಾ? ಸಾಮ್ರಾಟ, ಓಹೋ ಸಾಮ್ರಾಟ ಬಂದ್ಬಿಟ್ಟ. ಏನು ಸಾಧಿಸ್ಬಿಟ್ಟ ಸಾಮ್ರಾಟ್, ಸಾಧಿಸ್ಬಿಟ್ಟ. ಒಂದು ಗಿಡ ಸ್ಟ್ರೈಟ್ ಐತೆ, ಆ ಗಿಡ ದಾಡಾಗ್ತಿಲ್ಲ. ಈಗ ಬಿದ್ದೋಗ್ತಾನೆ, ಆಗ ಬಿದ್ದೋಗ್ತಾನೆ. ಇದು ಅವಾಗ ಒಂದ್ಸಲ ನಾವು ತಟ್ಟೆಕೆರೆ ಎಲ್ಸ್ಕೆರೆಯಲ್ಲಿ ಇದ್ದಾಗ ಅನ್ನೋಕ್ಕ ನಾವೆಲ್ಲ ಬಿಡಿಸ್ಕೊಂಡಿದ್ವಲ್ಲ ಇದೊಂದ್ಸಲ. ಇದಕ್ಕೇನೋ ಅದೇ ಸಕ್ಕರೆ ಹಾಕ್ಬಿಟ್ಟ. ರಾಗಿ ಇದು ಇದು ಒಣಗಿರೋ ರಾಗಿ. ಇದಕ್ಕಿಂತ ಮಸ್ತಾಗಿ ಯಾವ್ದು ಗೊತ್ತಾ? ಈ ಗ್ರೀನ್ ಕಲರ್ ಇರಬೇಕು, ಆ ಥರ ಕಿತ್ಕೊಂಡ್ರೆ ಮಸ್ತಾಗಿರುತ್ತೆ. ಸಕ್ಕರೆ ಹಾಕೊಂಡು ಸುಟ್ಬಿಟ್ಟ. ಏನಿದು ಸುಂಡೋದಂತ ಇಲ್ಲ, ಬರೀ ಸಕ್ಕರೆ ಹಾಕೊಂಡು ತಿಂತಾರದಷ್ಟೇ. ಮಕ್ಳಿಗೂ ಕೊಟ್ಟರೆ ತುಂಬ. ನೆನ್ಸ್ಬೇಕಾ ಅದನ್ನ? ಅಲ್ಲ ನೆನ್ಸಂಗಿಲ್ಲ ಇದು, ನಂಗೆ ಗೊತ್ತಿಲ್ಲ ಚಿನ್ನ. ನೆನ್ಸೋದ್ಗಿಂತ ಅಂತ ಇಲ್ಲ, ಸಾವು ಒಳ್ಳೆ ಈಗ ಸಕ್ಕರೆ ಹಾಕೊಂಡು ತಿನ್ಸ್ತಾ ಇರೋ ಮಕ್ಕಳು ನೀನೇ ತಿನ್ಬೇಕು ಅನ್ಸುತ್ತೆ. ಮಾ ಇನ್ನ ಎಷ್ಟು ಕಿತ್ಕೋತಾ ಇದೀಯಾವ? ಎಲ್ಲ ಹೆಂಗ್ ಗೊತ್ತಾ, ಒಂದು ವರ್ಷ ಎಲ್ಲ ಅದೇ ತಿನ್ಬಿಡೋಣ ಅಂತ. ಒಂದು ವರ್ಷ ಎಲ್ಲ ಸಾಕಾ? ತಿನ್ನೋ ತರ ಇರಲ್ಲ. ಎಷ್ಟು ಕಿತ್ಕೊಂಡೆ ತೋರ್ಸು. ಇವರೇ ತಿನ್ನಲ್ಲ ಮಾಡಿದ್ರೆ. ಸಾಕ್ಬಿಡು. ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ಯಾ ಕಿತ್ಕೊಳಕ್ಕೆ? ಇದೆಲ್ಲ ಕೇಳಬೇಕು, ಕರೆಕ್ಟಾಗಿ ಮಾತಾಡ್ರಿ. ಇದೆಲ್ಲ ಕಿತ್ರೇನೆ. ಬೆಂಗಳೂರಿಂದ ಅಣ್ಣೆ ಸೊಪ್ಪಿಗೆ ಇಲ್ಲಿ ಬಂದಿದ್ಯಲ್ಲಮ್ಮ. ಕಿತ್ತಿತ್ತು ನಮ್ಮ ಅತ್ತೆ. ನನ್ನ ಮದುವೆ ಆದಾಗ ನಮ್ಮ ಅತ್ತೆ ಹೊಲದಲ್ಲಿ, ನಾವು ಅತ್ತೆ ಹೊಲದಲ್ಲ,
ನಾವು ಮೆಜ್ಮಾನ್ ಹೊಲದಲ್ಲಿ ಕಿತ್ತಿದ್ದು ಸ್ಟಾರ್ಟಿಂಗ್ ಅಲ್ಲಿ ಮದ್ವೆ ಆದಾಗ ಹೊಲನೂ ಕುಯ್ದಿದ್ದೀನಿ. ಮಕ್ಕ ನೋಡ ನಿಜವಾಗೂ ಹೊಲ ಕುಯ್ದಿದ್ದೀನಮ್ಮ. ಕೇಳು ನಮ್ಮ ಬಾವರ್ನೆಲ್ಲ ಎಲ್ಲಾರು ಕೇಳ್ಕೊಬಲ್ಲ ಇವಾಗ ಕುಯ್ ನೋಡೋಣ ತಗೊಂಡ ಏನಂತಾರೆ ಕುಯ್ಯೋದಕ್ಕೆ? ಅದಕ್ಕೆ ಹೊಲ ಕುಯ್ತಾರೆ ಅಂತಾರೆ. ಅಲ್ಲ ಅದು ಕುಡ್ಲಾ ಕುಯ್ಯುತ್ತೆ, ಹಂಗಂದ್ರೆ ಕುಯ್ಯುತ್ತೆ. ಕರೆಕ್ಟ್ ಆಗಿ ಹೇಳ್ತಲ್ಲ ಕುಡ್ಲು. ಮೊಚ್ಚಲು ಕಟ್ಲು ಅಲ್ಲಿ ನೋಡ ನಮ್ ಸಿಂಹ ನೋಡು, ಅಲ್ಲಿ ನೋಡು ನಮ್ ಸಿಂಹ ಒಪ್ಪನೆ ಅವನು ನಿಂತ್ಕೊಂಡು ಎಲ್ಲಿ ಬಿಸಾಕ್ತವನೋ ಆ ಕಾರ್ ಇಲ್ವಾ? ಅಯ್ಯೋ ಅಯ್ಯೋ, ಅದು ನಮ್ದೇ ಗದ್ದೆ, ಇದು ನಮ್ದೇ ಹೊಲ, ಅದು ನಮ್ದೇ ಹೊಲ. ಎಷ್ಟು ಕಿರಾತಕ ಫಿಲಿಂ ಡೈಲಾಗ್. ಕಿರಾತಕ ಮೂವಿಲಿ ಹಿಂಗೆ ಹೇಳೋದು. ಅದ್ರಲ್ಲಿ ಒಂದು ಇದೇ ಬೇಕಾದ್ರೆ ನೋಡು, ಅವರು ಹುಡುಗಿ ಹೀರೋಯಿನ್ ಏನೋ ಕಿತ್ಕೊಳಕ್ ಬರ್ತಾಳೆ, ಪೈರೋ ಏನೋ ಮೇ ಬಿ ಏನೋ ಕಿತ್ಕೊಳಕ್ ಬಂದಾಗ ಭತ್ತದ್ದು ಅಕ್ಕಿದು ಏನೋ ಕಿತ್ಕೊಳಕ್ ಬರ್ತಾಳೆ ಹೀರೋಯಿನ್. ಅವಾಗ ಎಷ್ಟು ಹೇಳೋದು ಆ ತರ. ಅಂದ್ರೆ ಅದ್ರಲ್ಲಿ ಡೈಲಾಗ್, ಇದು ನಮ್ದೇ ಗದ್ದೆ, ಅದು ನಮ್ದೇ ಗದ್ದೆ, ಅದು ನಮ್ದೇ ಹೊಲ, ಇದು ನಮ್ದೇ ಹೊಲ ಅಂತ ಏನೋ ಒಂದ್ ಹೇಳ್ತಾ ಸಕ್ಕದಾಗೈತೆ. ಆದ್ರೆ ಆ ಕಿರಾತಕ ಮೂವಿ ಸಕ್ಕದಾಗೈತೆ. ಇಲ್ಲಿ ನೀನ್ ಕಿರಾತಕ ಫಿಲಿಂ ನೋಡಿದ್ಯಾ? ಅಲ್ಲ ನೋಡಿದ್ಯಾ? ಕಿರಾತಕಿ ನೋಡಿದ್ಯಾ ನೀನು? ಯಸುದು ಯಶಸ್ವಿನಿದು ಯಸು ಯಾವ ಯಸು? ಅಲ್ಲ ಕಿರಾತಕಿ ನೋಡಿದ್ಯಾ ನೀನು? ಕಿರಾತಕಿ ನೋಡಿದ್ಯಾ? ಕಿರಾತಕಿ ಹಾ ನೋಡು, ಆ ಕಿರಾತಕಿ ನೀನೆ. ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು? ನವಿಲು. ಪ್ರಾಣಿ ಅದು ಪಕ್ಷಿ. ನಮ್ಮ ರಾಷ್ಟ್ರ ಸಾರಿ ಪ್ರಾಣಿ ಅಂದ್ರೆ ಸಿಂಹ. ಸಿಂಹ ಅಲ್ಲ ಹುಲಿ. ಅಲ್ಲ ನಾನು ಏನು ಹೇಳಕ್ ಹೋಗಿ ಏನು ಹೇಳ್ಬಿಟ್ಟೆ. ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ಹಿಂಗ್ ಕೀಳೋದು ಹಿಂಗೆ. ಎಲ್ಲಿ ತುಸು ನೀನ್ ಕಿತ್ತಿರೋದು ಹೆಂಗ್ ಕಿತ್ತಿದ್ಯಾ ಗೊತ್ತಾ? ಎಲ್ಲ ಪುಡಿ ತರ ಮಾಡಿದ್ಯಾ. ನೀನು ಹೊಲದಲ್ಲಿ ಹೊಲ ಕುಯ್ದಿದ್ಯಾ, ಕೊಡ್ಲೆತ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ಯಾ. ನೀನು ಬೇವಿನ ಸೊಪ್ಪು ನೀನು ಕಿತ್ಕೊಡೋದಲ್ಲ, ಕಿತ್ಕೊಂಡು ತಿನ್ಬೋ. ಅಲ್ಲಿ ಎತ್ಕಲ್ಲ ಈಗ ಕುಳ್ಳಿ ಲೈತಿನ ಮೂಟೆ ಒಂದೆರಡಲ್ಲ, ಹಿಂಗೆ ಸರ್ರ ಅಂತ ಕೇಳ್ಬೇಕು. ಹಳ್ಳಿ ಹುಡುಗಿ ಚೆನ್ನಾಗಿ ಮಗನ ಎತ್ಕೊಳ್ಳ ಸರ್ರ ಅಂತ ಕೇಳು. ಸಾಕ್ ಬಾಮ, ಅಷ್ಟೊಂದು ಇವಾಗ ತಿನ್ಬೇಕು. ಕಿತ್ತಿದ್ಯಾ ಬಿಸಾಕ್ದೆ ತಿನ್ನು ಬಾ. ತಿಂತೀಯಮ್ಮ? ತಿನ್ಬೇಕು ಬಾ. ನಮ್ಮನೆ ಅಂಬ ನಗು ಯಾಕೆ? ಹಳ್ಳಿ ಹುಡುಗಿ ಹೆಂಗಿರ್ಬೇಕು? ನಗು ಚೆನ್ನಾಗಿ ನಗು. ಎಲ್ಲಿ ನಗು ಮುಖ? ನಗಮ್ಮ ಇರೋ ಮಗ. ನಗು ತಿನ್ನು, ಎಲ್ಲ ಕಚ್ಕೊತೀನಿ. ತಿನ್ನು ಹೆಂಗ ಮಗ ಇದು? ಕಷ್ಟ ತಿನ್ನು. ಅದೆಲ್ಲ ಗೊತ್ತಿದೆ, ಹಳ್ಳಿ ಹುಡುಗಿ ತಿನ್ಬೇಕು. ಅಲ್ಲ ಓದ್ ಕಿತ್ಕೊಂತಿದ್ದು ಅಂದ್ರೆ ಅದ್ದಾರು ಎಲ್ಲ ಕಿತ್ತೈತಿ. ಮುಖ ನೋಡು, ಮುಖ ಎಲ್ಲಿ ಯಾನು? ತಿನ್ನು, ಅಲ್ಲಿ ಫುಲ್ ತಿನ್ನೋರ್ಗು. ತಿನ್ನಿಸ್ಬಿಡ್ತು ಮೂರೇರೆ. ಯಪ್ಪ ನನ್ಗಂತೂ ಆಗಲ್ಲಪ್ಪ. ನಾ ಹೇಳಿದ್ದು ಚಾಲೆಂಜ್ ಮಾಡು ನನ್ನ ಹತ್ರ ಅಂತ. ಚಾಲೆಂಜ್ ಏನು? ಬಾಲ್ ಹಳ್ಳಿಯಲ್ಲಿ ಹುಟ್ಟಿರ್ತಾರೆ. ಸಗಣಿ ಏನೋ ತಿಂತಾರ? ಏನೋ ಎಳ್ನೀರ್ ಕುಡಿ ಅಂತ ಹೇಳಿದ್ರೆ ಎಳ್ನೀರ್ ಕುಡಿಬಹುದು. ಸಗಣಿ ತಿನ್ಬೇಕಾರೆ ಏನೋ ಒಂದ್ಸಲ ಯಪ್ಪ ತಿನ್ಬೇಕಾದ್ರೆ ನೋಡ್ಬೇಕು. ಇವಾಗ ಕಸ್ರೆ ಯಾವ ಅಲ್ಲ ಒದ್ದು ತಿನ್ನುವ ಅಂತ ಹೇಳಿದ್ರು. ಇಲ್ಲಿ ನೀರು ಬೇರೆ ಇಲ್ಲ. ಇವಾಗ ನೋಡಿ, ನಾಳೆ ಹಸು ತಗೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ. ನಾವು ಫಾರ್ಮರ್ ಆಗ್ಬೇಕಂತ ಆಸೆಗೂ ನಾನು ಕೈಲೇ ಫಸ್ಟ್ ಹಸು ಮೇಯಿಸ್ತಾ ಇದ್ದೀವಿ. ಅಲ್ವಾ? ತುಂಬಾ ಸುಖ ಇದೆ. ಅದಕ್ಕೆ ನನ್ನ ಹೆಂಡ್ರನ್ನ ಒಂದ್ 4 ಹಸು ಹಾಕ್ಬಿಟ್ಟು ಹಳ್ಳಿಲಿ ಬಿಡೋಣ ಅಂತ. ಹಾಲು ಮೊಸರು ಮಜ್ಜಿಗೆ ಅಲ್ವಾ? ಹೆಂಗ ಯಜಮಾನ್ರೆ ಫಸ್ಟ್ ಟೈಮ್ ಕೊಟ್ಟಿದ್ರೆ ಹಸು ಮೇಯಿಸ್ಲಿಲ್ಲ. ಇದ್ರಲ್ಲಿ ನುಗ್ಗೆ ಸೊಪ್ಪಲ್ಲಿ ಮೊಟ್ಟೆ ಪಲ್ಯ ಮಾಡ್ರೆ ಸಖತ್ತಾಗಿರೋದು. ನಂಗೆ ಅದೊಂದೇ ಇಷ್ಟ ಇದರಲ್ಲಿ. ಏನ್ ಅನ್ಕೊಬಿಟ್ಟಿದ್ಯಾ? ಜ್ಯೋತಿ ತೋರಿಸ್ತಾಳ ಅವ್ರ ಮನೆ ಹೆಂಗಿದೆ ಅಂತ. ತೋರಿಸ್ಬೇಕು. ಯಾಕೆ? ಓಹೋ ಬಡವ್ರ ಮನೆ ಆದ್ರೆ ಏನು, ಸಾವುಕಾರರ ಮನೆ ಆದ್ರೂ ಮನೆನೇ.
ನಿಮ್ಮಮ್ಮ ಎಷ್ಟು ಬಂದಿದ್ದು ಶಾಪಿಂಗ್ ಮಾಡ್ಕೊಂಡು ಹೋಗ್ತೈತೆ ಹಳ್ಳಿಲಿ. ಇದೇ ಫಸ್ಟ್ ಟೈಮ್ ಜ್ಯೋತಿ ಮಾತಾಡೋದು. ಸೊ ಗೈಸ್ ನಾವಿವಾಗ ತೋರಿಸ್ತಾ ಇದ್ದೀವಿ ಜ್ಯೋತಿ ಮನೆ. ತುಂಬ ಜನ ಕೇಳ್ತಿದ್ರಿ ಜ್ಯೋತಿ ಮನೆ ಹೋಮ್ ಟೂರ್ ಮಾಡಿ ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದೇನು ಜ್ಯೋತಿ ತೋರ್ಸು ಅಲ್ಲಿ ನಿಂತ್ಕೊಂಡು ಎಲ್ಲ. ಜೋರಾಗಿ ಹೇಳು. ಸ್ಟೋರ್ ರೂಮ್. ಸ್ಟೋರ್ ರೂಮ್. ಏನು ಇಕ್ಕೊಳ್ಳೋದು ಇದು? ಹಾಂ, ಕೋಳಿ ಮುಸ್ತೀನಿ, ಒಂದು 4 ಸಾಕಿದ್ದೀನಿ. ಹಾಂ, ಒಂದು 4 ಹಾಂ, ಅದು ಮುಸ್ತೀನಿ. ಮಿಕ್ಕಿದೆಲ್ಲ ಚಪ್ಪಲಿ ಬಿಡೋದು, ಅದು ಬಿಡೋದು. ಹಾಂ. ಇದು ನಮ್ಮ ವರಂಡ. ಇದಾ ಗೈಸ್? ಇಲ್ಲಿಂದ ಬರ್ತಾ ಅವ್ರ ಮನೆ ಎಂಟ್ರೆನ್ಸ್ ಇದೆ, ಬಾಕ್ಲು. ಓಕೆ, ಹಾಂ, ಹಿಂದೆ ಹೋಗು. ಇದು ನಮ್ಮ ಮನೆ. ಜೋರಾಗಿ ಮಾತಾಡು. ಇದು ನಮ್ಮ ಮನೆ ಹಾಲು. ಹಾಂ, ಓಕೆ. ಹಾಂ, ಹೇಳ್ಬೇಕು ಏನೇನು. ಹಾಂ, ಇದೇನಿದು ಇಲ್ಲಿ ಫುಲ್ಲು? ರಾಗಿ ಮುಟ್ಟೆ. ಈ ಕಡೆನೂ ರಾಗಿ ಮುಟ್ಟೆ ಇಟ್ಟಿದ್ದೀರಾ? ನನ್ನ ಆದ್ನಿ ಬೀರು. ಹಾಂ, ನನ್ನ ಆದ್ನಿ ನನ್ನ ಜೊತೆಲಿದ್ದಾಳೆ. ಹಾಂ, ನನ್ನ ಆದ್ನಿ ಬೀರು. ಹಾಂ. ಈ ಕಡೆನೂ ಅದು ಅಷ್ಟೇ. ಏನು ಮಾಡ್ತೀರಾ ಈ ರಾಗಿನ? ತಿಂತೀವಿ. ಅಲ್ಲ, ನೀವೇ ತಿಂತೀರಾ? ಸೇಲ್ ಮಾಡಲ್ವಾ? ಸೇಲ್ ಮಾಡಲ್ಲ. ಇದು ಫುಲ್ಲು ಈ ಕಡೆ ನಮ್ಮ ಮನೆ ದೇವ್ರ ಮನೆ ಇಲ್ಲ. ಫೋಟೋ ಹಾಕಿ ಪೂಜೆ ಮಾಡ್ತೀವಿ. ಓಕೆ, ಇದು ಬಂದ್ಬಿಟ್ಟು ಜ್ಯೋತಿ ಅವ್ರ ಮಾವ ಗೈಸ್. ಇವ್ರು ತೀರ್ಕೊಂಡು ಎಷ್ಟು ವರ್ಷ ಐತೆ ಜ್ಯೋತಿ? ಆಯ್ತು, 19 ಸತ್ತಿದ್ದು. 2019 ತೀರೋಗಿದ್ದು. ಇವಾಗ 2024. 6 ವರ್ಷ. 6 ವರ್ಷ ಆಯ್ತಾ? ಮತ್ತೆ ಇವರು ಜ್ಯೋತಿ ಅವ್ರ ಅತ್ತೆ. ಮತ್ತೆ ಅವ್ರಿಗೆ ನಾಚಿಕೆ, ಅವ್ರಿಗೆಲ್ಲ ನಾಚಿಕೆ. ಅವರು ಗಲೀಜಿದ್ದೀನಿ. ಆಮೇಲೆ ತೋರ್ಸಿ ಜ್ಯೋತಿ ನೋಡಿ ಗೈಸ್, ಜ್ಯೋತಿ ಅವ್ರ ಫ್ಯಾಮಿಲಿ ಇದು. ನನ್ನ ಫ್ಯಾಮಿಲಿ, ನನ್ನ ಪುಟ್ಟ ಪ್ರಪಂಚ. ನನ್ನ ಮಗ, ಇಬ್ರು ನನ್ನ ಮಕ್ಕಳು. ಇದು ನನ್ನ ತಂಗಿ, ನನ್ನ ಬರ್ತಡೇ ಗಿಫ್ಟ್ ಕೊಟ್ಟಿದ್ದು ನನ್ನ ದೊಡ್ಡ ಮಗನ ಫೋಟೋ. ಇದು ನನ್ನ ದೊಡ್ಡ ಮಗನೇ ಅವಾಗ ಮಾಡಿಸಿದ್ದು. ಇದು ನಮ್ಮ ಹಸ್ಬೆಂಡ್ಗೆ ನಾನು ಬರ್ತಡೇ ಗಿಫ್ಟ್ ಕೊಟ್ಟಿದ್ದು. ನೋಡಿ ಗೈಸ್, ಇದು ನಮ್ಮ ಮನೆ ಹತ್ರನೇ ಬಾಣಂತನದಲ್ಲಿ ಇದ್ದಂಗೆ ಮಾಡಿಸ್ಕೊಂಡಿದ್ದು. ಇದು ಕರೆಕ್ಟಾಗಿ ಅವಳೆ ಏಳ್ಸಿ ಇಲ್ಲಿ ಕರೆಕ್ಟಾಗಿ ಓಡಿಸ್ಕೊಂಡವಳೆ. ಇದು ನನ್ನ ಮಗನ ಜೋಳಿ. ಇದು ನನ್ನ ಬೀರು. ಇದು ನನ್ನ ಬೀರು. ಓಕೆ, ಇದು ನಿಂಬೀರು. ಈ ಸೋಫಾ ಬಂದ್ಬಿಟ್ಟು ಗೈಸ್ ಇದು ನಾನು ತಗೊಂಡಿದ್ದೆ, ನಾವು ಹಳೆ ಮನೇಲಿ ಇದ್ದಾಗ. ಇದ್ರದ್ದು ದೊಡ್ಡ ಸೋಫಾ ಬಂದ್ಬಿಟ್ಟು ಮಾವನ ಮನೇಲಿದೆ, ಅಲ್ಲಿ ಇಡಕ್ಕೆ ಜಾಗ ಇಲ್ಲ ಅಂದಾಗ ಜ್ಯೋತಿಗೆ ಇವೆರಡು ಕೊಟ್ಟು ಕಳಿಸಿದೆ. ಇದು ಮತ್ತು ಅದು ಚಿಕ್ಕದು. ಇದೊಂದು ದಿವಾನ್ ಕಾಟ್ ಹಾಕಿದ್ದಾರೆ. ಓಕೆ, ನೆಕ್ಸ್ಟು ಹಿಂಗೆ ಒಳಗಡೆ ಬರ್ತಾ ಇಲ್ಲಿ ನಮ್ದು ಚಿಕ್ಕದು ಬೆಡ್ರೂಮ್. ಬೆಡ್ರೂಮ್. ಓಕೆ, ಅಂದರೆ ನಾವು ಮಲ್ಕೊಳ್ಳಲ್ಲ, ಯಾರು ಪಾತ್ರೆ ಸಾಮಾನು ಇಟ್ಕೊಂಡಿದೀವಿ. ಹಾಯ್ ಮಾಡು. ಇವಳು ನನ್ನ ಆದ್ನಿ. ಓಕೆ, ಏನು ಅವ್ರ ಹೆಸರು? ಅವಳ ಹೆಸರು ಚೈತ್ರ. ಹಾಂ, ಇವರೇ ಗೈಸ್ ಅವ್ರ ನಾದ್ನಿ, ಫಸ್ಟ್ನೇ ನಾದ್ನಿ. ಇನ್ನೊಬ್ಳು ಸೆಕೆಂಡ್ನೇ ನಾದ್ನಿ ಬಂದ್ಬಿಟ್ಟು ಬೇರೆ ಕಡೆ ಊರು. ಎಲ್ಲಿರೋದವರು? ಅವರು ಕಗ್ಲಳ್ಳಿ. ಇವ್ರ ಹಸ್ಬೆಂಡ್ಗೆ ಇಬ್ರು ತಂಗಿರು. ಇವ್ರು ದೊಡ್ಡವರು, ಇನ್ನೊಬ್ರು ಚಿಕ್ಕವರು. ಅವ್ರಿಗೂ ಮದುವೆ ಆಗಿ ಒಂದು ಮಗು ಇದೆ. ಓಕೆ, ಕೊಡ್ತೀನಿ ಇರು, ಕೊಡಿತೀನಿ. ಅಲ್ಲೋ ಫಸ್ಟ್ ಕೊಡಿ. ಸೊ ಇದು ಬಂದು ಗೈಸ್ ಒಂದು ಚಿಕ್ಕದೊಂದು ರೂಮ್ ಥರ ಇದು. ಇಲ್ಲೆಲ್ಲ ಆಲ್ಮೋಸ್ಟ್ ಬೆಡ್ ಎಲ್ಲ ಇಟ್ಕೊಂಡಿದ್ದಾರೆ. ಇದು ಬಂದು ಅವ್ರ ಅತ್ತೆ ಬೀರು ಅನ್ಸೋದೆ. ಇಲ್ಲೆಲ್ಲ ಕೆಲವೊಂದಷ್ಟು ಪಾತ್ರೆ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ. ಅದು ಇದು ಐಟಮ್ಸ್ಗಳೆಲ್ಲ ಬೇಕಾಗಿರೋದು, ಬಾಕ್ಸಸ್ ಎಲ್ಲ ಏನೇನು ಬೇಕು ಅದೆಲ್ಲ ಕೆಲವೊಂದು ಐಟಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗೇ ಬರ್ತಾ ಇದು ಬಂದ್ಬಿಟ್ಟು ಜ್ಯೋತಿ ಅವ್ರ ಬೆಡ್ರೂಮ್ ವಿತ್ ಕಿಚನ್ನು. ಒಳಗಡೆನೆ ಸ್ಪೇಸ್ ಇದೆ. ಸೊ ಅಲ್ಲಿ ಅವರು ಬೆಡ್ರೂಮ್ ಇದೆ. ಇದು ಮಂಚ. ಆಲ್ಮೋಸ್ಟ್ ಈ ಮಂಚಕ್ಕೆ ಮೇಡಮ್ ಬೆಂಗಳೂರಲ್ಲೇ ಇದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಇದು ಮಂಚ ಇದು ಏನೂ ಹಾಕಿಲ್ಲ ನೋಡಿ ಹೆಂಗೆ ಇಕ್ಕೊಂಡವಳೆ. ಇದು ಬೇರೆ ಒಂದು ಸೊಳ್ಳೆ ಪರ್ದೆ ಬೇರೆ ಹಾಕೊಂಡವಳೆ, ಸೊಳ್ಳೆಗಳ ಕಟ್ಟ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ದು, ಮನೆ ದುಂಬೆ ಧೂಳು ಹೊಡೆದು ಪಾತ್ರೆ ಸಾಮಾನು ತೊಳೆದಿದ್ದು. ಧೂಳು ಹೊಡೆದಿದ್ದೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಎಲ್ಲ ಒಗೆ ಹಾಕಿದ್ದೀನಿ. ಓಕೆ, ನಾಳೆ ಬೆಳಗ್ಗೆ ಹೊಸದು ಹಾಕ್ತೀನಿ. ಇದು ಏನಕ್ಕೆ? ಸೊಳ್ಳೆಗಲ್ಲ, ಹುಲಿ ಬರುತ್ತೆ ಅಂತ. ಓ, ಇಲ್ಲಿ ನಮ್ಮ ಅಕ್ಕ ಅವ್ರು. ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕ ಗೈಸ್ ಭಾಗ್ಯ ಅಂತ. ಬಾರಕ್ಕ, ಇವ್ರು ನಮ್ಮ ದೊಡ್ಡಮ್ಮ 24 ಸಲ ಹಾಕೊಂಡ್ರೆ. ಇವ್ರು ನಮ್ಮ ಅಕ್ಕ ಭಾಗ್ಯಕ್ಕ ಅಂತ. ಸೊ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆಲ್ಮೋಸ್ಟ್ ಇವ್ರ ಮನೇಲೆ ನಾವು ಜಾಸ್ತಿ ಆಡಿ ಬೆಳೆದವರು. ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ ಇದಾರಲ್ಲ, ಅವ್ರ ಅಣ್ಣನ ಮಗಳು ಇವಳು ಭಾಗ್ಯ ಅಂತ. ಇವ್ರು ನಮ್ಗೇನು ಫೀಲಿಂಗ್ ಇಲ್ಲ, ನೋಡಿದ್ರೆ ಗೊತ್ತಾಗಲ್ವಾ? ನೋಡಿ ಇವ್ರು ಸಿಟಿ ಅಲ್ಲಿ ತರ ಇದಾರೆ ನೋಡಿ. ಇವರು ನೋಡಿ, ಇವ್ರು ಈ ತರ ಬಟ್ಟೆ ನೋಡಿ. ಅವರು ಆ ನೈಟ್ ಹಾಕೊಳ್ಳಿ ಲಿಪ್ಸ್ಟಿಕ್ ಬಿಟ್ಟಿಲ್ಲ ಮೇಡಮ್ ಅವರು. ಹಾ, ಹಾಯ್ ಹೇಳಿ. ಇದು ಕಿಚನ್ ಗೈಸ್ ಇವ್ರದ್ದು ಚಿಕ್ಕದು. ಚಿಕ್ಕದಿಲ್ಲ, ಇವ್ರ ಮನೆ ಅಷ್ಟು ಚಿಕ್ಕದೇನಿರ್ಲಿಲ್ಲ. ಸುಂದ್ರಿ ಆಯ್ತಾ? ಅಷ್ಟೇನಾ? ಪೈಂಟ್ ಹೊಡ್ಸ್ಬಿಡು ಜೊತೆ ಒಂಚೂರು. ಪೈಂಟ್
25,000 ಕೊಡು. ಅಷ್ಟೇನಾ ಹೇಳು, ಅಷ್ಟೇನಾ? ಇನ್ನು ಈಚೆ ಕಡೆ ಹೋದ್ರೆ ಹೇಳು. ಈಚೆ ಹೋದ್ರೆ ಇನ್ನ ಬಾಲ್ಕನಿ. ಏನು ಬಾಲ್ಕನಿ. ಈಚೆ ಹೋದ್ರೆ ಬಾಲ್ಕನಿ ಅಂತೆ. ಇತ್ಲಿಗೆ ಹೋಗೋ ಕಡೆ. ಇತ್ಲು. ಬಾಲ್ಕನಿ. ಟೀ ಕುಡಿತೀರಾ ಗೈಸ್? ಬೇಡವಂತೆ ಬಿಡಿ. ಏನು ಕೇಳೆ? ಟೀ? ಟೀ. ಯಾರು ಬೇಜಾರು ಮಾಡ್ಕೋಬೇಡ್ರಿ, ಕುಡೀರಿ. ಫಸ್ಟ್ ಟೈಮ್ ಇವಾಗ ಬಂದವಳೆ ಆಡೋದು. ಏನದು ಸರ್ಪ್ರೈಸ್. ಸೊ ಗೈಸ್ ಈ ಕಡೆ ಫುಲ್ಲು ಇಷ್ಟೇ ಇವ್ರ ಮನೆ ಇರೋದು. ಸೊ ಇಲ್ಲಿಂದ ಎಂಟ್ರಿ ಆದರೆ ಇದು ಆಚೆಗಡೆ, ಅಂದರೆ ಇತ್ಲು ಅಂತಾರಲ್ಲ, ಸೊ ಆ ಥರ. ಇಲ್ಲಿ ಸಖತ್ ಸೊಳ್ಳೆ ಮಾತ್ರ. ಇಲ್ಲಿ ಬಾಕು ತೆಗೆದ್ಬಿಟ್ರೆ ಅಂತೂ ಮಸ್ತ್ ಸೊಳ್ಳೆ. ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಕಂಪ್ಲೀಟ್ ಇಲ್ಲೆಲ್ಲ ಏನಕ್ಕ ಇದು ಅವೆಲ್ಲ ಇತ್ಲು. ಇತ್ಲುಗಳು. ಇದೆಲ್ಲ ಗಿಡಗಳು ನೋಡಿ. ಇಲ್ಲಿ ಆಲ್ರೆಡಿ ಒಂದು ಮನೆ ಇದೆ, ಬಟ್ ಇವರು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿಲ್ಲ, ಬಟ್ ಹಂಗೆ ಇದೆ. ಬಟ್ ಭಯ ಇಲ್ಲೆಲ್ಲ ಹಾವು ಬರುತ್ತೆ ಅಂತ. ಆ್ಯಂಡ್ ಇವ್ರ ಮನೆ ಪಕ್ಕನೇ ಇನ್ನೊಂದು ಮನೆ ಇವ್ರದ್ದು ರಿಲೇಷನ್ ಅವ್ರದ್ದು ಕಟ್ಟಿದ್ದಾರೆ. ಸೊ ಈ ಮನೆ ಒಂದಿದೆ, ಆದರೆ ಇದೊಂದು ಸ್ವಲ್ಪ ಭಯ ಈ ಕಡೆ ಬರೋದಕ್ಕೆ. ಆ್ಯಂಡ್ ಆ ಕಡೆ ಇವಾಗ ನಾನು ಅಲ್ಲಿ ನುಗ್ಗೆಕಾಯಿ ಸೊಪ್ಪು ಕೀಳ್ತಿದ್ರಲ್ವ, ಅಲ್ಲಿ ಬಂದಿರೋದು ವಾಶ್ರೂಮ್. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ವಾಶ್ರೂಮ್ ಮಾಡೋಕ್ಕೆ, ವಾಶ್ರೂಮ್ಗೆ, ಇವ್ರ ಮನೆಗೆ. ಅದರಲ್ಲೂ ವಾಶ್ರೂಮಲ್ಲೂ ಒಂದು ಕರೆಂಟ್ ಹಾಕಿಲ್ಲ ಗೈಸ್ ಇವಳು. ನಮಗೆ ಭಯ ಇರುತ್ತೆ. ನಾನು ಇವ್ರ ಮನೆಗೆ ವಾಶ್ರೂಮಿಗೆ ಬಂದರೆ ನನಗೂ ನನ್ನ ಗಂಡಂಗೂ ಒಂದೇ ಭಯ. ನನ್ನ ಗಂಡ ವಾಶ್ರೂಮಲ್ಲಿ ಕೂತ್ಕೊಂಡ್ರೆ ಬಕೆಟ್ನ ಅಡ್ಡ ಇಟ್ಕೊಂಡು ಕೂತಿರ್ತಾರೆ, ಎಲ್ಲ ಅವ್ಗಿವ್ ಬಂದ್ಬಿಡುತ್ತೋ ಅಂತ. ಅವರು ಈ ಬಾತ್ರೂಮಲ್ಲಿ ಹೋಗಲ್ಲ, ನಾನು ಈ ಬಾತ್ರೂಮಲ್ಲಿ ಹೋಗಲ್ಲ ಗೈಸ್. ಸೊ ತುಂಬ ಜನ ಕೇಳ್ತಾ ಇದ್ರಿ ಜ್ಯೋತಿ ಅಕ್ಕ ಅವ್ರ ಮನೆ ವ್ಲಾಗ್ ಮಾಡಿ ಅಂತ. ಮನೆ ಚಿಕ್ಕ ಮನೆ, ಮಾಡ್ಕೋಬೇಡಿ. ಅದೇ ಮನ್ಸ್ ಮನೆ ದೊಡ್ಡದು, ಅರ್ಥ ಮಾಡ್ಕೊಳ್ಳಿ. ಸುಂದ್ರಿ ಹಾ, ಎಷ್ಟು ದೊಡ್ಡ ಮನೆ ನೋಡಕ್ಕ. ಈ ಫ್ರಿಜ್ ಗೈಸ್ ಇವಳು ಹಠ ಮಾಡಿ ಅವ್ರ ಗಂಡನ ಹತ್ರ ತರ್ಸ್ಕೊಂಡಿರೋದು. ಹೈಯರ್ ಇದೇ ತರನೇ ಬೇಕು ಅಂತ. ಈ ಗ್ಲಾಸ್ ತರದ ನಮ್ಮ ಅಮ್ಮನ ಮನೆ ಸೇಮ್ ಇರೋದು, ನಮ್ಮ ಮನೇಲಿ ಇದೇ ತರ. ಅದೇ ತರ ನೋಡಿ ಅದೇ ತರದ್ದೇ ಬೇಕು ಫ್ರಿಜ್ ಅಂದ್ಬಿಟ್ಟು ಮೇಡಮ್ ಅವ್ರು ತರ್ಸ್ಕೊಂಡಿರೋದು. ಹಾ, ಇದು ಅಷ್ಟೇ ಗೈಸ್. ಇದು ಅಷ್ಟೇ ಗೈಸ್. ಈ ಮಂಚನೂ ಅಷ್ಟೇ ನಾನು ತಗೊಂಡಿದ್ದೆ. ಇದೇ ತರ ಸೇಮ್ ಮಂಚ ಬೇಕು ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇಸ್ಕೊಂಡ್ ಬಂದು, ಇದನ್ನು ಬೆಂಗಳೂರಿಂದ. ಈ ಮಂಚನೂ ನಮ್ಮ ಮನೆ ಹತ್ರನೇ. ಸೊ ಫೈನಲಿ ಜ್ಯೋತಿ ಅವ್ರದ್ದು ಮನೆ ವ್ಲಾಗ್ ಮಾಡಾಯಿತು. ತುಂಬ ಜನ ಕೇಳ್ತಾ ಇದ್ರಿ ಅಂತ ಜ್ಯೋತಿ ಅವ್ರ ಮನೆ ವ್ಲಾಗ್ ಮಾಡಿದ್ದೀನಿ. ಸೊ ಇಷ್ಟ ಆಯಿತು ಅನ್ಸುತ್ತೆ ಅವ್ರ ಮನೆ. ಇಷ್ಟೇ ಅವ್ರ ಮನೆ. ಆಮೇಲೆ ಅವ್ರ ಮನೆ ಇವತ್ತು ಅವ್ರ ಮನೆದು ಏನದು ಅವ್ರದ್ದು ಹೊಲನೂ ತೋರಿಸಿದ್ದೀನಿ ನಾನು ಹೆಂಗಿತ್ತು ಅಂತ. ಚೆನ್ನಾಗಿತ್ತು ಹೊಲನ. ಅಲ್ಲೇ ಅಣ್ಣ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿದ್ದು ನಾವು. ನಡ್ಕೊಂಡೋಗಿದ್ರಾ? ಅಲ್ಲೇ ಅಣ್ಣ ಸೊಪ್ಪೆಲ್ಲ. ನಾನು ಹಸು ಎಲ್ಲ ಮೇಯಿಸ್ತಿ ಅಲ್ಲಿ. ಹಸು ಯಾರೋ ಕರೆನ್ಸಿ ನೋಡ್ತೀನಿ. ಕರೆನ್ಸಿ ಹಾಕ್ಸಿ ನಾನು ಹಾಕಲ್ಲ, ಬೇಕು ಅಂತಾನೆ ಹಾಕ್ಸಲ್ಲ. ಹೋಗಲ್ಲ, ನನ್ನ ಹತ್ರ ಕಾಸಿಲ್ಲ ಸುಮ್ಮನೆ. ಓ ನೋಡಿ ಕೈ ಸುಳ್ಳು ಬರೀ ಕಿತ್ಕೊಂಡು ತಿನ್ನೋಳೆ ಇವಳು ಯಾವಾಗಲೂ ನಮ್ಮ ಹತ್ರ. ಹೋಗು. ಏನ್ ಮಾಡ್ತಾ ಇದೀಯ ಜೊತೆ? ನಮಗೋಸ್ಕರ ಚಿಕನ್ ಎಲ್ಲ ತಗೊಂಬಂದು ಚಿಕನ್. ಹಲೋ ಹಲೋ, ಬರೋದೆ ಹೋಗಿ ಬನ್ನಿ. ಹೋಗಿ ಬರ್ತೀವಿ. ಬಾಯ್. ಹುಷಾರು. ದಿವ್ಯಾ ಜೊತೆ ಬಾಯ್. ದಿವ್ಯಾನೇ ಯಾಕೋ ಬರ್ತೈತೆ ಕಣೆ ಇವತ್ತು. ನಿನ್ನ ಹೆಸರು ಬರ್ತಾ ಇಲ್ಲ ನನಗೆ. ದಿವ್ಯಾ ಚಿನಿ ಬಾಯ್. ಲಡ್ಡುಮ್ಮ ಬಾಯ್. ಅಕ್ಕ ಬಂದಿದ್ದಾಳೆ, ಅಲ್ಲಿಂದ ಬಂದಿದ್ದಾಳೆ. ಒಂದು ಕರೆನ್ಸಿ ಹಾಕಿ ಅಂದ್ರೆ ಆಗ್ತಾ ಇಲ್ಲ. ವಾರ ಫೋನ್ ಮಾಡ್ತಾಳೆ. ಸಿಸ್ಟರ್ ಏನು ಕರೆನ್ಸಿ ಹೇಳು. ನನ್ಗೆ ಹೇಳಿದ್ವಿ ಒಂದ್ಸಲಿ ನಿಂಗೆ ಜೊತೆ ಇಂಗ್ಲಿಷ್ ಬರಲ್ಲ, ಯಾಕೆ ಆಡ್ಕೊಂತೀರಾ? ಆಡ್ಕೊಳ್ಳೋದಲ್ಲ, ನೀನ್ ಹೇಳು. ನೀನ್ ಮಾತಾಡೋದು ಇಷ್ಟ ಅವ್ರಿಗೆ ಇಂಗ್ಲಿಷ್. ನನಗೆ ಗೊತ್ತಿಲ್ಲ, ನೀನ್ ಹೇಳು. ಏನು ಹೇಳ್ತೀನಿ? ಗಿವ್ ಮೀ ಮೈ ಮೊಬೈಲ್. ಇಂಗ್ಲಿಷ್ ನೋಡಿ ಗೈಸ್, ಎಲ್ಲ ಮಾತಾಡ್ತಾಳೆ. ಇಂಥದ್ದು ಹಾಕ್ಬೇಡ ಅಂತದ್ದು ಹಾಕ್ಬೇಡ, ನಾನು ಹಾಕ್ತೀನಿ. ಇದೆಲ್ಲ ಬಿಡಲ್ಲ. ಇಂಗ್ಲಿಷು ಫಸ್ಟ್ ಕನ್ನಡ ಕರೆಕ್ಟ್ ಆಗಿ ಮಾತಾಡಿದ್ರೆ ಸಾಕು. ಇಂಗ್ಲಿಷ್ ಸಾಕು. ನಾವೇನು ಇಂಗ್ಲಿಷ್ ಮಾತಾಡೋದು? ಸಾರಿ ಎಲ್ಲ ಆಗಲ್ಲ. ಇವಳಿಗೆ 500 ರೂಪಾಯಿ ಕೊಟ್ಟವ್ರೆ ಗೈಸ್. ಎಷ್ಟು ಇವಳು ದುಡ್ಡು ಕೀಳ್ತಾಳೆ ನಮ್ಮ ಹತ್ರ. ವಾರ ಫೋನ್ ಮಾಡಿ ಹಂಗೆ ಹಿಂಗ್ ಕೊಡೆ, 1000 ರೂಪಾಯಿ ಕೊಡು, 2000 ರೂಪಾಯಿ ಕೊಡು ಅಂತ. ಅವ್ರ ಅಮ್ಮನ ಹತ್ರ ಅಂತ ಅದು ಎಷ್ಟು ಕಿತ್ಕೋತಾಳೋ. ನಮ್ಮ ಅಮ್ಮ ಹತ್ರ ಬಿಡೆ. ನನ್ನ ಹತ್ರ ಕಿತ್ಕೊಂತಾ ಇದ್ಲು, ಅದಕ್ಕೋಸ್ಕರ ನಾನು ಅವನ ಹತ್ರ ಫೋನಲ್ಲಿ ಮಾತಾಡಿದೆ. ಹಾಯ್ ಹೇಳಿ ಎಲ್ರು. ಬಾಯ್ ಮಾಡಿ ಅತ್ತೆ. ಬಾಯ್ ಮಾಡಿ. ಜ್ಯೋತಿ ಅವ್ರ ಅತ್ತೆ ನೋಡಿ ಗೈಸ್, ಇವರೇ ಜ್ಯೋತಿ ಅವ್ರ ಅತ್ತೆ. ತುಂಬಾ ಜನ ಕೇಳ್ತಾ ಇದ್ರಿ. ಜ್ಯೋತಿ ಅವರ ಹಸ್ಬೆಂಡ್, ಅವರ ಅಮ್ಮ, ಅವ್ರ ಅತ್ತೆ, ಇವರೇ ಅವ್ರ ಅತ್ತೆ. ಇವಳೊಂದು ದೊಡ್ಡ ಕತ್ತೆ.
ಅವಳು ಅವಳು ಬಾಯ್ ಊಟ ತಿಂತಾಳೆ. ನೋಡಿ ಇಲ್ಲೆಲ್ಲ ತಿಂತವಳೆ. ಬಾಯ್ ಚೈತ್ರ, ಬಾಯ್. ಹಾಯ್ ಹಾಯ್ ಬಾಯ್. ನಮ್ಮನ್ನ ಬಿಡೋದಕ್ಕೆ ಎಷ್ಟು ಜನ ಕಾಯ್ತಾ ಇದಾರೆ ಪಾಪ. ಅಲ್ಲ ಎಲ್ಲರೂ ಹೋಗೋದಕ್ಕೆ ಪಾಪ. ನನ್ನ ತಂಗಿ ಜ್ಯೋತಿ ಅಳ್ಬೇಡ ಜ್ಯೋತಿ, ಅಳ್ಬೇಡ ಜ್ಯೋತಿ, ಅಳ್ಬೇಡ. ನೋಡು ಕಣ್ಣೆಲ್ಲ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಅಳ್ಬೇಡ ನೋಡು, ಅಳ್ಬೇಡ ಜ್ಯೋತಿ, ಏ ಅಳ್ಬೇಡ ಜ್ಯೋತಿ, ಅಯ್ಯೋ ಅಳ್ಬೇಡ ಜ್ಯೋತಿ, ನಂಗೂ ಅಳು ಬಂದ್ಬಿಡ್ತು. ಅಳ್ಬೇಡ ಜ್ಯೋತಿ. ಅದಕ್ಕೆ ಇವಾಗ ಕಣ್ಣೆಲ್ಲ ನಿಂಗೆ ರೆಡ್ ಆಗಿರೋದು. ಸುಂದ್ರಿ ಬಾಯ್ ಸತೀಶ, ಅಳ್ಬೇಡ ಸತೀಶ, ಬರ್ತೀವ. ನಾನು ಹೋಗ್ತಾ ಇದ್ದೀನಿ ಅಂತ ಫೀಲ್ ಮಾಡ್ಕೋಬೇಡ. ನಮ್ಮ ಅತ್ತಿಗೆ ಹೋಗ್ತಾ ಇದ್ದಾಳೆ ಅಂತ ಅವ್ನ ದುಃಖದಲ್ಲಿ ಪಾಪ ನೋಡಿ ಹೇಳ್ತಾ ಇದ್ದಾಳೆ. ಫೋನ್ ಮಾಡು, ಬಾಯ್ ಬಾಯ್, ಡವ್ ಮಾಡು, ಮಾಡೋದೇ ಇಲ್ಲ ಹೀಗೆ ಫೋನು. ಬಾಯ್ ಗುಡ್, ಬಾಯ್ ಲೆಕ್ಕನ, ಬಾಯ್ ಬೋಟು, ಸೈ ಕುಡ್ದೇವು ಲಡ್ಡು ಬಾಯ್ ಮಗ್ನೆ. ನಮ್ಮ ಅನು ಅಕ್ಕ ಏನಾದ್ರು ನನ್ನ ವ್ಲಾಗ್ ನೋಡ್ರೆ, ನೋಡು ಅನು ಅಕ್ಕ ನಿನ್ ತರನೇ ಟ್ವಿನ್. ಇಲ್ಲಿ ನಿನ್ ಸಿಸ್ಟರು ಎಲ್ಲಿ ಅವ್ರು ಸೇಮ್ ಅವರೇ, ಸೇಮ್ ಅಲ್ವಾ? ಸೇಮ್ ನಮ್ಮ ಅನು ಅಕ್ಕ ಸೇಮ್. ಬೇಕಾದ್ರೆ ಫೋಟೋ ಇದ್ರೆ ತೋರಿಸ್ತಿದ್ದೆ ನಾನು. ಸೇಮ್ ದಿಟ್ಟೋ ದಿಟ್ಟೋ ಅಲ್ವೇನೋ ಸತೀಶ? ಅನು ಅಕ್ಕ ಹೈಟ್ ಇದಾರೆ ಸ್ವಲ್ಪ, ಇನ್ನು ಮಕ ಸ್ವಲ್ಪ ಉದ್ದ ದಪ್ಪ ಇಲ್ಲ, ಬಟ್ ಆದ್ರೆ ನೀವು ಸೇಮ್ ಅವ್ರ ತರ ಸೇಮ್. ಚೈತ್ರ ಅಳ್ಬೇಡ, ಆ ಕಡೆ ತಿರ್ಕೊಂಡೆಲ್ಲ ಅಳ್ಬೇಡ ಕಣೆ. ತವ್ರ ಮನೆ ಅವ್ರನ್ನ ಕಳ್ಸ್ಕೊಡ್ತಾ ಇದೀವಿ ಅಂದ್ರೆ ಅಳ್ಬೇಕು. ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ತವ್ರ ಮನೆಯಿಂದ ಅಲ್ಲ, ತವ್ರ ಮನೆ ನಾವೆಲ್ಲರೂ ಹೋಗ್ತಾ ಇದೀವಿ ಅಳ್ಬೇಕು. ಅವಳು ಏನು ಕುಟ್ಟಿರೋದ್ ನಮ್ ಜೊತೆ ಅವಳು. ನೋಡ ಆಗ್ಲೇ ಕಣ್ಣೆಲ್ಲ ತುಂಬ್ಕೊಬಿಟ್ಟ ಇದ್ದು. ಬಾಯ್ ಬಾಯ್, ಟಾಟಾ ಬಾಯ್. ಅಳ್ಬೇಡ ಚಿನ್ನ, ಬೇಜಾರಾಗ್ಬೇಡ. ಜ್ಯೋತಿ ಬಿಟ್ಟು ಹೋಗ್ತಾ ಇದೀನಿ ಅಂತ ಅಳ್ಬೇಡ, ಬೇಜಾರಾಗ್ಬೇಡ. ಕಣ್ಣಲ್ಲಿಂದ ಎದೆ ಒಳಗಡೆಯಿಂದ ನೀರ್ ಬರ್ತಾ ಇದೆ. ಅಮ್ಮ ಅಳ್ಬೇಡಮ್ಮ, ಹೋಗ್ಲಿ. ಅಯ್ಯೋ ಬಾತ್ರೂಮ್ ಹೋಗ್ತಾ ಇರ್ಬೋದು. ಅಯ್ಯೋ ಇರ್ಬೋನೆ ಯಾಕೆ ಹೊರಕ್ ಆಗ್ತಾ ಇಲ್ಲ. ಗೈಸ್ ನನ್ಗೂ ಸ್ವಲ್ಪ ಬೇಜಾರಾಯ್ತು, ಅಳು ಬರ್ತಾ ಇತ್ತು. ನಮ್ ಜ್ಯೋತಿ ನೋಡಿ ಬಿಟ್ಟೋಗ್ತಾ ಇದೀವಿ ಅಂತ. ಏನ್ ಮಾಡಕ್ಕಾಗಲ್ಲ, ಹೆಣ್ಮಕ್ಳು ಅಂತ ಹುಟ್ಟಿದ ಮೇಲೆ ಯಾವತ್ತಿದ್ರು ಗಂಡನ ಮನೆಗೆ ಹೋಗ್ಲೇಬೇಕು. ಅಕ್ಕ ತಂಗಿರಂತ ಜೊತೆಲಿ ಹೆಣ್ಮಕ್ಳು ಹುಟ್ಬಿಟ್ರು ಅಂತೂ ಈ ತರ ಬಿಟ್ಟಿರೋದು. ಜೊತೆಲಿದ್ದಾಗ ಮೇಲೆ ಚೆನ್ನಾಗಿ ಜಗಳ ಆಡ್ತೀವಿ. ಈ ತರ ಮದ್ವೆ ಆಗಿ ಹೋದ್ಮೇಲಂತೂ ಆ ಮಿಸ್ ಮಾಡ್ಕೊಳ್ತೀವಲ್ಲ, ಅದೊಂದು ಕ್ಷಣ ನಿಲ್ಸ್ಕೊಳಕ್ಕೆ ಆಗಲ್ಲ. ಆಡ್ತಾರಂತ ಹೇಳುದು ದೀಪನು, ಜ್ಯೋತಿ, ದಿವಿ ಸಖತ್ ಜಗಳ ಆಡ್ತೀವಿ. ನಾನು ಜ್ಯೋತಿ ಹೊತ್ತು ಮಸ್ತ್ ಜಗಳ. ನಮ್ಮ ಮನೇಲಂತೂ ಅವಳು ಬಾಣಂತಂದಲ್ಲಿ ಇದ್ದಾಗಂತೂ ಸುಮ್ನೆ ಜಗಳ, ಸುಮ್ನೆ ಹತ್ತಿದೀವಿ, ಸುಮ್ನೆ ಮುನ್ಸ್ಕೊಂಡಿದೀವಿ. ತುಂಬಾ ಜಗಳ ಮಾಡೋದಂದ್ರೆ ನಾನು ಜ್ಯೋತಿ. ಇಲ್ಲ ಇವ್ರು ಮಾಡೋದೇ ಇಲ್ಲ ಜಾಸ್ತಿ. ಇವ್ರು ಮಾಡೋದು ನಮ್ ದಿವ್ಯನ ಜೊತೆ. ಇವ್ರು ದಿವ್ಯ ಇಬ್ರು ಸ್ವಲ್ಪ ಅದೇ ಹೇಳ್ತಾರೆ, ಹಾವು ಮುಗಿಸ್ತಾರ, ಜಗಳ ಆಡ್ತಾರೆ, ಅವಾಗ ಒಂದಾಗ್ತಾರೆ. ಏನ್ ಮಾಡಕ್ಕಾಗಲ್ಲ ಗೈಸ್. ಇವಾಗ ಸದ್ಯಕ್ಕೆ ಹೊರಡ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು ನೋಡಿದ್ರಿ ಅಲ್ಲ, ನಾವು ಇವತ್ತು ನಮ್ ತಂಗಿಗೆ ಯಾವ ತರ ಸರ್ಪ್ರೈಸ್ ಕೊಟ್ವಿ ಅಂಡ್ ಅವಳಿಗೆ ಎಷ್ಟು ಖುಷಿ ಆಯ್ತು ನಾವು ಹೋಗಿದ್ದು ಅಂತ. ಪಾಪ ನನ್ನ ಮೈದ ಕೆಲ್ಸಕ್ಕೆ ಹೋದವನು ಸಂಜೆ ಬರ್ತಾ ಚಿಕನ್ ಎಲ್ಲ ತಗೊಂಡು ಬಂದು ಅಡಿಗೆ ಎಲ್ಲ ಮಾಡಿ ನಮ್ಗೆ ಊಟ ಎಲ್ಲ ಮಾಡಿಸಿ ಕಳಿಸ್ತಾ. ಆ್ಯಂಡ್ ಅವ್ರು ಅಲ್ಲೇ ಇರ್ರಿ ಅಂತ ಪಾಪ ಮನೇಲೆಲ್ಲ ಕೇಳ್ಕೊಂಡ್ರು. ಯಾಕಂದ್ರೆ ನಮಗೆ ಇರೋಕ್ಕಾಗಲ್ಲ, ಯಾಕಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋದಕ್ಕೂ ಆಗಲ್ಲ, ನಿದ್ದೆನೂ ಇರೋದಿಲ್ಲ ನಮಗೆ. ಆ್ಯಂಡ್ ಬೆಳಗ್ಗೆ ಜಿಮ್ಮಿಗೆ ಬೇರೆ ಹೋಗ್ಬೇಕು ಇವರು 5 ಗಂಟೆಗೆನೆ. ಆ್ಯಂಡ್ ಕೆಲ್ಸಕ್ಕೆ ಸಹ ಹೋಗ್ಬೇಕು. ಸೊ ನಮ್ಮ ಅಮ್ಮಂಗೂ ಕೆಲಸ ಇದೆ. ಸೊ ನಾವಿಬ್ಬರೇ ಬಂದಿದ್ರೆ ನಿಜವಾಗ್ಲೂ ನಾಳೆ ಒಂದು ದಿವಸ ಏನೋ ಜಿಮ್ ಸ್ಕಿಪ್ ಮಾಡಿಕೊಂಡು ಬಿಡು, ಒಂದು 8 ಗಂಟೆ ಆ ಥರ ಬಿಟ್ಟಿದ್ದು, ಒಂದು 9 ಗಂಟೆಗೆಲ್ಲ ನಮ್ಮ ಮನೆಗೆ ಬಂದ್ಬಿಡ್ತೀವಿ, 9-9:30ಗೆಲ್ಲ. ಆಮೇಲೆ ಇವ್ರು ಆರಾಮಾಗಿ ಹೋಗ್ತಿದ್ರು. ಬಟ್ ನಮ್ಮ ಅಮ್ಮಂದು ಹಂಗಲ್ಲ. ನಮ್ಮಮ್ಮ 9 ಗಂಟೆ ಒಳಗಡೆ ಕೆಲಸದಲ್ಲಿ ಇರಬೇಕು. 9 ಗಂಟೆ ಮೇಲೆ 1 ನಿಮಿಷ ಆದರೂ ಆಚೆಗಡೆ. ಈ ಸ್ಕೂಲಲ್ಲಿ ಏನಾದ್ರು ಪನಿಷ್ಮೆಂಟ್ ಮಾಡಿದ್ರೆ ನಿಲ್ಲಿಸ್ತಾರೆ ನೋಡಿ, ಆ ಥರ ನಿಲ್ಲಿಸ್ಬಿಡ್ತಾರೆ. ನಮ್ಮ ಅಮ್ಮನ ಬಿಡೋದೇ ಇಲ್ಲ. ಎಲ್ಲರೂ ಹೋಗೋವರೆಗೂ ಬಿಡೋದಿಲ್ಲ. ಯಾರ್ಯಾರು ಲೇಟಾಗಿ ಹೋಗ್ತಾರೆ ಅವ್ರನ್ನ, ಆದ್ಮೇಲೆ ಎಲ್ಲ ಅವ್ರನ್ನ ಅಲ್ಲೋಗಿ ಆಫೀಸಲ್ಲೆಲ್ಲ ಹೋಗಿ ಈ ಮೇಡಮ್ ಅವರು ಅವ್ರ ಬಾಸ್ಗೆಲ್ಲ ಮಸ್ಕ ಎಲ್ಲ ಹೊಡೆದು ಕಾರು ಏನೋ ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ ಎಲ್ಲ ಅವ್ರ ಹತ್ರ ಗೋಗರ್ದು ಆಮೇಲೆನೆ ಅಂತ ಅವ್ರಿಗೆ ಎಂಟ್ರಿ ಒಳಗಡೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾವು ಮನೆಗೆ ಹೊರಡ್ತಾ ಇದೀವಿ, ಬ್ಯಾಕ್ ಟು ಹೋಮ್ ಆಗ್ತಾ ಇದೀವಿ. ಹಾಗೆ ನೀವು ಹೇಳ್ದಂಗೆ ನಾನು ಜ್ಯೋತಿ ಮನೇನೂ ಸಹ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ಆದಷ್ಟು ವಿಡಿಯೋ ಸ್ವಲ್ಪ ಲೆಂತಿ ಇದ್ರೂ ಇರುತ್ತೆ. ನೀವು ಹೇಳ್ದಂಗೆ ತುಂಬ ಜನ ಹೇಳ್ತೀರಾ ಅಕ್ಕ ಶಾರ್ಟ್ ಮಾಡಿಬಿಡಿ, ತುಂಬ ಲೆಂತಿ ಮಾಡಿ, ಬ್ಲಾಗ್ ಚೆನ್ನಾಗಿರುತ್ತೆ, ನಾವು ಬ್ಲಾಗ್ ಲೆಂತಿ ಆಗಿರಬೇಕು ಅಂತ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೆಂತಿಯಾಗಿ ಮಾಡಿದ್ದೀನಿ. ಏನು ಬೋರ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ವಿಡಿಯೋದಲ್ಲಿ. ಸೊ ನನ್ನನ್ನು ಇಷ್ಟಪಟ್ಟು ನೋಡೋರು ಸಬ್ಸ್ಕ್ರೈಬರ್ಸು ತುಂಬ ಜನ ನೀವು ಲೆಂತಿ ವಿಡಿಯೋ ಮಾಡಿ ಅಂತ ಕೇಳ್ತೀರಾ. ಸೊ ಮಾಡಿದ್ದೀನಿ ಗೈಸ್. ಕೊನೆಗೂ ನೀವು ಹೇಳ್ದಂಗೆ ಜ್ಯೋತಿ ಜೊತೆ ಬ್ಲಾಗ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವಾಗ ಮಾಡ್ತೀನೋ ಏನಂತ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಮಾಡೋಕ್ಕಾಗಲ್ಲ. ಇನ್ನು ಅವಳು ಯಾವಾಗ ಬರ್ತಾಳೋ ಅವಾಗ ಮಾಡ್ಬೋದು. ಇಲ್ಲ ನಾವು ಯಾವಾಗಾದ್ರು ಈ ಸೈಡ್ ಎಲ್ಲರೂ ಬಂದರೆ ಸುಮ್ಮನೆ ಒಂದು ವಿಸಿಟ್ ಥರ ಹೋಗಿ ಬರ್ಬೋದು ಅಷ್ಟೇ. ಬಟ್ ಸದ್ಯಕ್ಕಿಲ್ಲ. ಸೊ ನಾನು ಹೇಳಿದಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹಾಗೆ ಬರೀದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್. ಬಾಯ್ ಮಾಡ್ತೀನೋ. ಬಾಯ್. ಗುಡ್ ನೈಟ್. ಬಾಯ್ ಮಾ.
ಬಾಯ್ ಗುಡ್ ನೈಟ್ ಬಾಯ್ ಮಾಡ್ಸಿರಿ ನನ್ ಮಗಳು ನೋಡಿ ಆಗ್ಲೇ ನಿದ್ದೆ ಹೊಡೆದು ಗೊಂಬೆ ಮೇಲೆ ಬಂದ್ಕೊಬಿಡ್ತಾಳೆ ಗುಡ್ ನೈಟ್ ಅಂತ. ಆ ಮಗ್ನೆ ನೀನಮ್ಮ ನೀನು ಹೇಳಮ್ಮ, ಇವನು ಹೇಳ್ತಾನಂತೆ ಗೈಸ್. ಚಿನಿ ನೀನು ಹೇಳ್ಬಿಡಮ್ಮ ಗುಡ್ ನೈಟ್. ನೊಂದಿಗೆ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.